Hallelujah. हालेलुया। ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುವೆನು. और प्रभु यीशु मसीह के नाम से आप सबको वंदन करते हैं। ಲೈವ್ ಸ್ಟ್ರೀಮ್ ಮುಖಾಂತರ ಮತ್ತು ಆಸರೆ ಟಿವಿ ಮುಖಾಂತರ ವೀಕ್ಷಿಸುವ ನನ್ನ ಪ್ರಿಯ ದೇವ ಮಿತ್ರರಿಗೆ ನನ್ನ ವಂದನೆಗಳು. ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ, ಕರ್ತನು ನಿಮ್ಮನ್ನು ಬಿಡುಗಡೆ ಕೊಡುತ್ತಾನೆ ಅನ್ನುವಂತ ಆ ಒಂದು ವಾಗ್ದಾನದೊಂದಿಗೆ ನಿರೀಕ್ಷೆಯೊಂದಿಗೆ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. और लाइव स्ट्रीम के द्वारा देखने वाले को और आश्रय टीवी के द्वारा देखने वाले को भी मैं वंदन करता हूँ कि और ये आशा करता हूँ और आशीष देता हूँ कि प्रभु आपको आशीष देगा, वो आपको छुटकारा देगा और विश्वास के साथ मैं यहाँ खड़ा हूँ ನಿಮ್ಮಲ್ಲಿ ನಿರೀಕ್ಷೆ ಇರಲಿ और आप में भी ये आशा रहे। ಹಾಲೆಲೂಯಾ. हालेलुया। ನಿರೀಕ್ಷೆ ನಿಮ್ಮನ್ನು ನೀವು ನಿರೀಕ್ಷಿಸಿದ ಆ ಒಂದು ಹಂತಕ್ಕೆ ತಲುಪಿಸುತ್ತದೆ. और आशा जो है, जो आपने जिस बात की आशा की है वहां तक आपको पहुंचाता है। ನಿರೀಕ್ಷೆ ನಿಮಗೆ ಒಂದು ದರ್ಶನ ತಲುಪಿಸುವಂತೆ ಸಹಾಯ ಮಾಡುತ್ತದೆ. और आशा जो है आपको एक दर्शन तक पहुंचने के लिए सहायता करती है। ನಿನ್ನ ಜೀವಿತದಲ್ಲಿ ಬಿಡುಗಡೆ ಬೇಕು, अगर आपके जीवन में छुटकारा ನಿನ್ನ चाहिए, ಜೀವಿತದಲ್ಲಿ ಆಶೀರ್ವಾದ ಬೇಕು, अगर आपके जीवन में आशीष ನಿನ್ನ चाहिए ಜೀವಿತದಲ್ಲಿ ಒಂದು ಮಹತ್ ಕಾರ್ಯ ಉಂಟಾಗಬೇಕು, और आपके जीवन में अगर अद्भुत कार्य होना है, ಹಾಲೆಲೂಯಾ, ನಿಮ್ಮಲ್ಲಿ ನಿರೀಕ್ಷೆ ಇರಲಿ. आप में आशा होनी ಆ चाहिए। ನಿರೀಕ್ಷೆ ನಿಮ್ಮ ಮನುಷ್ಯನ ಮೇಲೆ ಇರಲಿ. और वो आशा जो हम देखते हैं मनुष्य के ऊपर नहीं होना ಆ चाहिए। ನಿರೀಕ್ಷೆ ಯಾವುದೇ ನಿಮ್ಮ ಸಂಪತ್ತಿನ ಮೇಲೆ ಇಲ್ಲದೆ ಇರಲಿ. और वो आशा जो आपकी संपत्ति के ऊपर नहीं होनी चाहिए। ಆ ನಿರೀಕ್ಷೆ ನಿಮ್ಮನ್ನೇ ಸಹಾಯ ಮಾಡುವ ವ್ಯಕ್ತಿಯ ಮೇಲೆ ಯಾವತ್ತೂ ಇಲ್ಲದೆ ಇರಲಿ. और वो आशा आपको सहायता करने वाले व्यक्ति के ऊपर कभी भी ना होनी चाहिए। ಆದರೆ ಆ ನಿರೀಕ್ಷೆ ನಿಮ್ಮನ್ನು ಸೃಷ್ಟಿಸಿದ ರೂಪಿಸಿದ ಅಖಿಲಾಂಡವನ್ನು ಉಂಟು ಮಾಡಿದ ಆ ದೇವರ ಮೇಲೆ ಸದಾವಿರಲಿ. लेकिन वो आशा आपको सृष्टि किया हुआ सारे सृष्टि को सृष्टि किया हुआ परमेश्वर के ऊपर हमेशा रहे। ಹಾಲೆಲೂಯಾ. हालेलुया। ಕೆಲವೊಮ್ಮೆ ನಾವು ಮನುಷ್ಯನ ಮೇಲೆ ನಮ್ಮ ದೃಷ್ಟಿ ಇಡ್ತೇವೆ, ನಾವು ವೀಕ್ಷಣೆ ಇಡ್ತೇವೆ, ನಿರೀಕ್ಷೆ ಇಡ್ತೇವೆ. और कई बार हम मनुष्य के ऊपर हम दृष्टि रखते हैं, उसके ऊपर आशा रखते हैं। ಕೆಲವೊಮ್ಮೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಪಾಸ್ಟರ್ಗಳ ಮೇಲೆ ಇರ್ತಾರೆ, ಪಾಸ್ಟರ್ಗಳ ಮೇಲೆ ಕೂಡ ನಾವು ಒಂದು ಆಸಕ್ತಿ ಅಥವಾ ನಿರೀಕ್ಷೆ ಇಟ್ಟುಕೊಳ್ತೇವೆ. और कई बार ऐसा होता है कि हम पासवान के ऊपर भी हम आशा रखते हैं। ಹಾಲೆಲೂಯಾ. हालेलुया। ಕ್ರಮೇಣ ನಮ್ಮ ನಿರೀಕ್ಷೆ ಎಷ್ಟು ಅಂದ್ರೆ ಅದು ಅಂತ್ಯ ತನಕ ಇರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. और ऐसा होता है कि वो हमारी आशा जो अंत तक रुकता नहीं है। ಪ್ರೈಸ್ ದಿ ಲಾರ್ಡ್. प्रभु की स्तुति हो। ಯಾವಾಗಲೂ ಪಾಸ್ಟರ್ ಬಿದ್ರು ಅವರ ಜೊತೆ ನಾವು ಕೂಡ ಬೀಳ್ತೇವೆ. और जब पासवान गिर जाता है तो उसके साथ वो व्यक्ति भी गिर जाता है। ಪ್ರೈಸ್ ದಿ ಲಾರ್ಡ್. प्रभु की स्तुति हो। ಆದ ಕಾರಣ ಪಾಸ್ಟರ್ ಮೇಲೆ ದಯಮಾಡಿ ನಿರೀಕ್ಷೆ ಇಟ್ಟುಕೊಳ್ಳಬೇಡಿರಿ. और इसलिए पासवान के ऊपर आपकी आशा मत रखें। ಪಾಸ್ಟರ್ ನಿಮ್ಮ ನಿರೀಕ್ಷೆಯನ್ನು ಬಲಪಡಿಸುವಂತೆ ದೇವರು ನೇಮಿಸಿದ ಒಂದು ಆಯುಧವಾಗಿದ್ದಾನೆ. और पासवान जो आपकी आशा को बढ़ाने के लिए, उसे बल देने के लिए परमेश्वर ने चुना हुआ एक हथियार है। ಆದ್ರೆ ನಮ್ಮ ನಿರೀಕ್ಷೆ ಕರ್ತನಲ್ಲಿರಬೇಕು. लेकिन हमारा जो आशा परमेश्वर के ऊपर होनी चाहिए। ಇಬ್ರಿಯ 12ರಲ್ಲಿ ಹೇಳ್ತಾ ಉಂಟು, ನಮ್ಮ ಆ ನಿರೀಕ್ಷೆ ನಮ್ಮ ನಂಬಿಕೆಗೆ ಆಧಾರವು हालेलुया अंत्यवाद तन मेले इट्टुकोंडु नम्म ओटवन्नु नावु ओडबेकु. और इब्रानी की किताब में हम देखते हैं कि हमारी आशा जो है, हमारे विश्वास का जो आधार है, जो मूल है, उसके ऊपर रखते हुए हमें अपना दौड़ को दौड़ना है। ಒಂದು ವೇಳೆ ಹೀಗೆ ನಾವು ಮಾಡುವುದಾದರೆ ನಮ್ಮ ಆತ್ಮಿಕ ಜೀವಿತದ ಓಟದಲ್ಲಿ ನಾವು ಕೊನೆಯ ತನಕ ನಾವು ತಲುಪಲಿಕ್ಕೆ ನಮಗೆ ಸಹಾಯವಾಗುತ್ತದೆ. अगर ऐसा हम करते तो हमारे आत्मिक जीवन की इस दौड़ में दौड़ने के लिए अंत तक दौड़ने के लिए हमें सहायता होती है। Praise the Lord. प्रभु की स्तुति हो। ಟೈಟನ್ ಆ ಒಂದು ಹಡಗನ್ನು ಕಟ್ಟಿದ ಆ ಓನರ್ ತುಂಬಾ ಗೌರವದಿಂದ ಮತ್ತು ಗರ್ವದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆತನ ಹಡಗನ್ನು ಕಟ್ಟಿದನು, ಇನಾಗ್ರೇಷನ್ ಮಾಡಿದನು. और टाइटन जो हम देखते, टाइटैनिक जो उस नाव को बनाया व्यक्ति जो हम देखते हैं, वो बहुत ही गर्व के साथ और बहुत ही घमंड के साथ उसने उसे बनाया और उसका इनॉग्रेशन उसने किया। हालेलुया हालेलुया। ಆದರೆ ಯಾವ ರೀತಿಯಲ್ಲಿ ಆ ಹಡಗು ಅದನ್ನು ಹೊಡೆದು ಹೋಯಿತು ಆತನಿಗೆ ತಿಳಿಯಲೇ ಇಲ್ಲ. लेकिन वो नाव किस तरह टूट गया और किस तरह गिर गया उसे मालूम ही नहीं पड़ा। Praise the Lord. प्रभु की स्तुति हो। हालेलुया हालेलुया। ನಮ್ಮ ಮನುಷ್ಯರ ಮೇಲೆ ನಾವು ನಿರೀಕ್ಷೆ ಇಡುವುದಾದ್ರೆ ಅಥವಾ ನಮ್ಮ ಬಲದ ಮೇಲೆ ಅಥವಾ ಅಶ್ವ ಬಲದಾಗಲಿ ಕೆಲವರು ಹಣ ಬಲದವಾಗಲಿ ನಾವು ನಿರೀಕ್ಷೆ ಇಡುವುದಾದ್ರೆ ಯಾವಾಗ ನಮ್ಮ ನಂಬಿಕೆ ಅಥವಾ ನಮ್ಮ ನಿರೀಕ್ಷೆ ಅದು ಮುರಿದು ಹೋಗುತ್ತದೆ, ಅದು ನಮಗೆ ತಿಳಿಯದೇ ಇರುತ್ತದೆ. अगर मनुष्य के ऊपर हम विश्वास रखते हैं, उसके उनके ऊपर आशा रखते हैं, या तो हमारी संपत्ति के ऊपर या तो हमारे अश्व बल के ऊपर हम आशा रखते हैं, तो वो कब गिर जाता है, कब टूट जाता है, हमें मालूम ही नहीं पड़ता.
ಕರ್ತನು ನಿಮ್ಮ ನಿರೀಕ್ಷೆಗೆ ಆಧಾರವಾಗಿರಲಿ. प्रभु आपकी आशा का आधार हो, ಆವಾಗ ಯಾವತ್ತು ನೀವು ಆಶಾಭಂಗ ಪಡಲು ಸಾಧ್ಯವಾಗುವುದಿಲ್ಲ. तब आप कभी भी निराश नहीं होंगे. ಪ್ರೈಸ್ ದಿ ಲಾರ್ಡ್. प्रभु की स्तुति हो. ಆತನ ಮೇಲೆ ನಂಬಿಕೆ ಇಟ್ಟವರು, ಆತನ ಮೇಲೆ ನಿರೀಕ್ಷೆ ಇಟ್ಟವರು ಯಾವತ್ತು ಅವರ ಮುಖ ಲಜ್ಜೆಗೆ ಈಡಾಗುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಉಂಟು. और परमेश्वर का वचन कहता है, जो उसके ऊपर आशा रखते हैं, जो उसके ऊपर विश्वास रखते हैं, उनका मुंह कभी भी लज्जा के कारण नहीं होता. ಕರ್ತನು ಆಶೀರ್ವದಿಸಲಿ. प्रभु आपको आशीष दे. ನಿಮಗೆ ಬಿಡುಗಡೆ ಬೇಕು, ಈಗ ಕರ್ತನು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. अगर आपको छुटकारा चाहिए तो प्रभु आपसे बातें करता है. ಹಾಲೆಲೂಯಾ. हालेलुया. ಆತನ ಸ್ವರವನ್ನು ಆಲಿಸು. और उसके आवाज को आप सुन लीजिए. ಪ್ರೈಸ್ ದಿ की ಲಾರ್ಡ್. स्तुति हो. ನಮ್ಮ ರೇಡಿಯೋ ಆಲಿಸುವಾಗ ನಾವು ಹೇಗೆ ನಾವು ಟ್ಯೂನಿಂಗ್ ಮಾಡ್ತಾ ಇದ್ದೇವೆ. और रेडियो को सुनते समय किस तरह हम ट्यूनिंग करते हैं. ಹಾಲೆಲೂಯಾ. हालेलुया. ಯಾವ ರೀತಿಯಲ್ಲಿ ನಾವು ಟ್ಯೂನಿಂಗ್ ಮಾಡ್ತೇವೆ ಅದೇ ರೀತಿಯಲ್ಲಿ ನಮ್ಮನ್ನೇ ನಾನು ಈಗ ಕರ್ತನ ವಾಕ್ಯ ಆಲಿಸುವಂತೆ ನಮ್ಮನ್ನು ನಾವು ಟ್ಯೂನ್ ಮಾಡುವ. और किस तरह हम रेडियो को ट्यूनिंग करते हैं, उसी तरह हमारे परमेश्वर की आवाज को सुनने के, उसके वचन को सुनने के लिए अपने आप को ट्यून करेंगे. ಹಾಲೆಲೂಯಾ. हालेलुया. ಹಾಲೆಲೂಯಾ. ನಮ್ಮನ್ನು ಯಾವಾಗ ಯಾರನ್ನು ಕರುಣಿಸಬೇಕು ಎನ್ನುವಂತ ಒಂದು ಉದ್ದೇಶದಲ್ಲಿ ಕರ್ತನು ಕಾದಿರುವುದಾಗಿ ದೇವರ ವಾಕ್ಯದಲ್ಲಿ ನಾವು ಏಷಯದಲ್ಲಿ ನಾವು ನೋಡ್ತೇವೆ. और एशिया की किताब में हम देखते हैं कि परमेश्वर का वचन इस तरह कहता है कि परमेश्वर किसे कभी आशीष से ये इंतजार करता रहता है. ಹಾಲೆಲೂಯಾ. हालेलुया. 121 ಕೀರ್ತನೆ ಹೇಳ್ತಾ ಉಂಟು, ಅಲ್ಲಿ ಕರ್ತನನ್ನು ತೂಗಾಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಾಲೆಲೂಯಾ. और 121 का भजन संहिता कहता है कि प्रभु जो है वो कभी ऊँघता नहीं, कभी सोता नहीं. ಅಂದ್ರೆ ನಾವು ನೋಡ್ತೇವೆ ನಮಗೋಸ್ಕರ ಆತನು ಆಸಕ್ತಿಯಲ್ಲಿ ಕಾದು ಇರುವುದನ್ನು ನಾವು ನೋಡ್ತೇವೆ. मतलब इसका अर्थ ये कि वो हमारे लिए वो इंतजार करता है. ಹಾಲೆಲೂಯಾ. हालेलुया. ನಾವು ಕೂಡ ಆತನಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು. और उसी तरह हम भी उसमें आशा के साथ रहना चाहिए. ನಾವು ಕೂಡ ಆತನಲ್ಲಿ ಆಸಕ್ತಿ ಉಳ್ಳವರಾಗಬೇಕು. और उसमें हम भी आशा के साथ रहना चाहिए. ಪುನಃ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಕೂಡ ಆತನಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು. उसी तरह हम भी उसके ऊपर आशा के साथ रहना चाहिए. ಹಾಲೆಲೂಯಾ. हालेलुया. ಆವಾಗ ನಾವು ಆಶಾಭಂಗ ಪಡಲು ಸಾಧ್ಯವಿಲ್ಲ. तब हम निराश नहीं होंगे. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. प्रभु आपको आशीष दे. ನಾವು ಈ ವಾಕ್ಯ ಭಾಗವನ್ನು ಧ್ಯಾನಿಸ್ತಾ ಇದ್ದೇವೆ. हम वचन को ध्यान कर रहे हैं. 91 ಕೀರ್ತನೆಯನ್ನು ಧ್ಯಾನಿಸುತ್ತಿರುವಾಗ ನಮ್ಮ ಶಿರೋಮಣಿ ಹೀಗೆತ್ತು, ದೇವರೇ ನನ್ನ ಭದ್ರವಾದ ಆಶ್ರಯ ಸ್ಥಾನ. और भजन संहिता 91 हम ध्यान कर रहे थे, और हमारा शीर्षक इस तरह कि परमेश्वर मेरा शरण स्थान है. God is my strong refuge. परमेश्वर मेरा शरण स्थान है. Hallelujah. हालेलुया. ಇವತ್ತು ನಾವು ನೋಡ್ತಾ ಇದ್ದೇವೆ ವಾಕ್ಯ 3ನೇ ವಾಕ್ಯದಿಂದ 2ನೇ ಭಾಗವನ್ನು ನಾವು ನೋಡ್ತಾ ಇದ್ದೇವೆ, 3ನೇ ವಾಕ್ಯದಿಂದ ಧ್ಯಾನಿಸ್ತಾ ಇದ್ದೇವೆ. और तीसरा वचन को हम ध्यान कर रहे हैं आज के दिन में, इसमें दूसरा भाग. ಎಷ್ಟು ಜನ ಹಿಂದಿನ ವಾರದಲ್ಲಿ ಆಶೀರ್ವಾದ ಹೊಂದಿದವರು ಇದ್ದಾರೆ ಇಲ್ಲಿ? और कितने जन गए हफ्ते में आशीष को पाया है. Praise the Lord. प्रभु की स्तुति हो. Hallelujah. हालेलुया. ಅದೇ ನಿರೀಕ್ಷೆಯಲ್ಲಿ ಬಂದಿದ್ದೀರಾ ನೀವು? क्या वही आशा के साथ आप आए हैं? ಒಂದು ವೇಳೆ ಅದೇ ನಿರೀಕ್ಷೆಯಲ್ಲಿ ಬರುವುದಾದ್ರೆ ಕರ್ತನು ಇನ್ನು ಕೂಡ ನಿಮ್ಮನ್ನು ಆಶೀರ್ವದಿಸನಾಗಿದ್ದಾನೆ. अगर वही आशा के साथ आप आए हैं तो प्रभु आपको और भी आशीष देगा. Praise the Lord. प्रभु की स्तुति हो. ಪವಿತ್ರಾತ್ಮನ ಸಹಾಯವನ್ನು ಕೇಳಿಕೊಳ್ಳು. और पवित्र आत्मा की सहायता को हम ಯಾಕಂದ್ರೆ मांगेंगे. the best teacher ever I can introduce you, that is the sweetest Holy Spirit to you. और क्योंकि अच्छा उपदेशक अगर मैं आपको इंट्रोड्यूस करूं तो वो है पवित्र आत्मा है. Hallelujah. प्रभु की स्तुति हो. Praise the Lord. हालेलुया. Praise God. प्रभु की स्तुति हो. When he teaches you, he will teach you from the deep, the sweet words, the revelation of his word. Hallelujah. और जब वो आपको सिखाता है तो वो बहुत ही गहराई से प्रकटीकरण के वचन के साथ और बहुत ही मधुर वचन के साथ आपको सिखाएगा. Praise the Lord. प्रभु की स्तुति हो. ಆವಾಗ ನೀವು ತುಂಬಾ ತೃಪ್ತಿಯನ್ನು ಹೊಂದಿಕೊಳ್ಳುವರಾಗಿದ್ದೀರಿ. तब आप बहुत ही तृप्त हो जाएंगे. ಈ ವಾಕ್ಯ 3ನೇ ವಚನ ನಾವು ಈಗ ಓದ್ತಾ ಇದ್ದೇವೆ. और तीसरा वचन हम इस तरह पढ़ते हैं. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. वह तुझे बहेली के जाल से और महामारी से बचाएगा. Praise the Lord. प्रभु की स्तुति हो. ಇಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. यहाँ वचन कहता है, वह तुझे बहेली के जाल से और महामारी से बचाएगा. ಅಲ್ಲಿ ಫೋಟೋಸ್ ತೋರಿಸ್ ಬ್ರದರ್, ಕ್ಲಿಪಿಂಗ್ಸ್. Praise the Lord. ಓಕೆ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ. और यहाँ वचन देखते हैं कि तुझे बहेली के जाल से. ಬೇಟೆಗಾರನ ಬಲೆ ಹೇಗೆ ನಾವು ಅರ್ಥ ಮಾಡಿಕೊಳ್ಳಬಹುದು? और बहेली के जाल हमें किस तरह अर्थ कर सकते हैं? ನನ್ನಲ್ಲಿ ಕೆಲವು ಫೋಟೋಸ್ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೆ, ತೊಂದರೆ ಇಲ್ಲ, ನೀವು ರೆಡಿ ಆಗ್ತಾ ಇದೆ. ಇಲ್ಲಿ ನಾವು ನೋಡ್ತೇವೆ
ಬೇಟೆಗಾರನು ಬೇಟೆಯಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. और यहाँ हम देखते हैं कि शिकार करने वाला शिकार करने के लिए जाता है. ಆ ಬೇಟೆಯನ್ನು ಮಾಡುವ ಸಮಯದಲ್ಲಿ ಆತನು ಬರೀ ಕೈಯಲ್ಲಿ ಹೋಗುದಿಲ್ಲ. और वो शिकार करते समय वो खाली हाथ में नहीं जाता. ಯಾವತ್ತು ಆತನು ಸಿದ್ಧತೆಯೊಂದಿಗೆ ಆತನು ಹೋಗ್ತಾ ಇದ್ದಾನೆ. और हमेशा वो तैयारी के साथ जाता है. ಮತ್ತು ಸಿದ್ಧತೆಯಿಂದ ಹೋಗುತ್ತಿರುವಾಗ ಆತನು ನಾವು ನೋಡ್ತೇವೆ ತನ್ನ ತನ್ನ ಅನುಭವ ಮತ್ತು ಸಿದ್ಧತೆಯೊಂದಿಗೆ ತನ್ನ ಬೇಟೆಯನ್ನು ಆತನು ಹಿಡಿಕೊಳ್ಳುತ್ತಾನೆ. और हमेशा अपने अनुभव और अपने सिद्धता के साथ अपने शिकार को पकड़ लेता है. Praise the Lord. प्रभु की स्तुति हो. ಇಲ್ಲಿ ಇಂಗ್ಲಿಷ್ ಪದ ನಾವು ನೋಡ್ತೇವೆ ಸ್ನೇರ್ ಆಫ್ ದ ಫೌಲರ್ ಅಂತ ನಾವು ಅಲ್ಲಿ ಬರೆದನ್ನು ಬೈಬಲ್ ಅಲ್ಲಿ ನಾವು ನೋಡ್ತೇವೆ. और अंग्रेजी में हम देखते बहेली के जाल ऐसा लिखा गया है. Praise the Lord. ಸ್ನೇರ್ ಅಂದ್ರೆ ಏನು? और जाल मतलब क्या है? ಸ್ನೇರ್ ಅಂದ್ರೆ ನಾವು ನೋಡ್ತೇವೆ ಇಬ್ರಿಯ ಪದ ಯಾಗೋಷ. और हम इब्रानी भाषा में यागोश ऐसा देखते हैं. ಇಲ್ಲಿ ಅದರ ಅರ್ಥ ಲೇಯಸ್ ನೇರ್ ಅಂದ್ರೆ ಉರುಳನ್ನು ಬೀಸುವುದು. मतलब जाल को बिछाना. ಎಷ್ಟು ಜನ ನಾವು ಇಲ್ಲಿ ಮೀನನ್ನು ಹಿಡಿಲಿಕ್ಕೆ ಹೋಗಿದ್ದೇವೆ, ಯಾರಿಗಾದ್ರೂ ಅನುಭವ ಉಂಟಾ? और कितने जन को मछली पकड़ने का अनुभव है? ನನಗೆ ತುಂಬಾ ಫೇವರೇಟ್, ನಾನು ತುಂಬಾ ಇಷ್ಟ ಈ ಮೀನನ್ನು ಹಿಡಿಯುವುದಂದ್ರೆ. और मैं बहुत ही पसंद करता हूँ. ಆದ್ರೆ ಆವಾಗ ನಾನು ಹಿಡಿಲಿಕ್ಕೆ ತುಂಬಾ ಓಡ್ತಿದ್ದೆ, ಆದ್ರೆ ಮೀನನ್ನು ತಿಂತಿರ್ಲಿಲ್ಲ. और उस समय में पहले मैं पकड़ने के लिए जाता था लेकिन कभी खाता नहीं था. Praise the Lord. ಕೆಲವೊಮ್ಮೆ ನೈಟ್ಸ್ ಗಳಲ್ಲಿ ನಾವು ಹೋಗುದುಂಟು. और कई बार हम रात को जाते थे. Praise the Lord. ಒಂದು ಏನಾದರೂ ಒಂದು ಮಕ್ಕರು ಹೇಳ್ತೀವಲ್ಲ, ಅದರಲ್ಲಿ ಇಟ್ಕೊಂಡು ನಾವು ಹೋಗ್ತಿದ್ವಿ. Praise God. ಎನಿವೆ, ಈಗ ಬೇಟೆಗಾರನು ಏನ್ ಮಾಡ್ತಾನಂದ್ರೆ, ಫೋಟೋಸ್ ರೆಡಿ ಉಂಟಾ ಬ್ರೋ? ಈಗ ತೋರಿಸಿ. ಇಲ್ಲಿ ನಾವು ಕೆಲವು ಫೋಟೋಸ್ಗಳನ್ನು ನೋಡುವ, ಯಾವ ವಿಧಾನದಲ್ಲಿ. ಓಕೆ, ಬೇಟೆಗಾರನು ಯಾವ ವಿಧಾನ ಆಗ್ತಾನಂದ್ರೆ, ಒಂದು ಮೊದಲನೇ ವಿಧಾನ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಒಂದು ಸ್ವಲ್ಪ ಆಳವಾದ ಒಂದು ಹೊಡ್ಡನ್ನು ತೆಗೆದು ಅದರ ಒಳಗೆ ಬಲೆಯನ್ನು ಇಡುತ್ತಾ ಇರುವುದನ್ನು ನಾವು ನೋಡ್ತೇವೆ. ಒಂದು किस तरह शिकारी करता है, हम देखते हैं एक बड़ा गड्ढा वो खोदता है और उसमें एक जाल बिछाता है. ಇದು ಯಾವ ಅನಿಮಲ್ಸ್, ಯಾವ ಪ್ರಾಣಿಗೆ ಹಿಡಿತಾನೆ ಅದರ ಮೇಲೆ ಹೊಂದಿಕೊಂಡಿದೆ. ಓಕೆ, ನಾವು ಇವಾಗ ಏನ್ ಹೇಳ್ತೇವೆ, ಕೋಳಿ ಇಡ್ಲಿಕ್ಕೆ ಹೋಗೋದಾದ್ರೆ ಹೀಗೆ ಮಾಡುದಿಲ್ಲ. ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಜ್ಞಾನ ಉಪಯೋಗಿಸಬೇಕಾಗುತ್ತೆ. और वो किस प्राणी को वो पकड़ता है उसके ऊपर वो वैसे आधारित पर वो बनाता है. ಓಕೆ, ಇವಾಗ ಮುಂದೆ ತೋರಿಸಿ ಬ್ರದರ್. ಓಕೆ, ಅದೇ ಇನ್ನೊಂದು ಬೇರೆ ವಿಧಾನದಲ್ಲಿ ನಾವು ನೋಡ್ತೇವೆ. ಒಂದು ಹೊಂಡನ್ನು ಮಾಡಿಕೊಂಡು ಅದರೊಳಗೆ ಬಲೆಗಳನ್ನು ಇಟ್ಟುಕೊಂಡು ಅದರಲ್ಲಿ ಶಿಕಾರಿಯನ್ನು ಎದುರು ನೋಡ್ತಾ ಇರ್ತಾನೆ. और एक हम देखते हैं कि एक गड्ढे खोदता है और वो हम देखते हैं उसमें अंदर भी जाल बिछाता है. ಓಕೆ, ಮುಂದೆ ನೋಡು. ಹಾಲಲ್ಲಿ ಇಲ್ಲಿ ನಾವು ನೋಡ್ತೇವೆ ಈ ಬಲೆಯನ್ನು ಪಕ್ಷಿಗಳನ್ನು ಹಿಡಿಗೋಸ್ಕರ ಆತನು ಉಪಯೋಗಿಸ್ತಾನೆ. और ऐसा जाल जो हम यहाँ देख रहे हैं वो पंछियों को पकड़ने के लिए करता है. ಸೊ ಆ ಬಲೆಗಳ ಒಳಗೆ ಸಿಕ್ಕಿದಂತ ಈ ಹಕ್ಕಿ ಅದಕ್ಕೆ ಹೊರಗೆ ಬರ್ಲಿಕ್ಕೆ ಸಾಧ್ಯವಾಗುದಿಲ್ಲ. और ये जाल में हम देखते हैं फंसा हुआ ये पंछी जो से बाहर आने नहीं होता. ಓಕೆ, ಬೇರೆ ಇದೆ ಫೋಟೋ ಬ್ರೋ. ಓಕೆ, ಇದು ಬಲೆ ಹಾಕೋದು. ಇಲ್ಲಿ ನಾವು ನೋಡ್ತೇವೆ ಆಮೆಯನ್ನು ಇಟ್ಟುಕೊಂಡಿದ್ದೇವೆ. और यहाँ हम देखते कछुए को. ಪ್ರೈಸ್ ದಿ ಲಾರ್ಡ್. ಓಕೆ, ಹಾಲೆಲೂಯಾ. ಮುಂದೆ ಉಂಟಾ ಬ್ರೋ? ಅಷ್ಟೇ, ಇಲ್ಲಿ ನಾವು ನೋಡಿದೆವು. और यहाँ हमने इस तरह देखा. ಇಲ್ಲಿ ನಾವು ನೋಡ್ತೇವೆ ಈ ಬಲೆಯನ್ನು ಹಾಕಿಕೊಂಡು ತನ್ನ ಶಿಕಾರಿಯನ್ನು ಹಿಡಿಯುವುದನ್ನು ಆತನು ನಾವು ನೋಡ್ಕೊಳ್ತೇವೆ. ಅದು ಬೇಟೆಗಾರನ ಅದು ಕೌಶಲ್ಯತೆ. और हम देखते हैं वो अपने कौशल्यता के अनुसार वो हम देखते हैं जाल बिछाता है और शिकार को पकड़ता है. ಕೆಲವೊಮ್ಮೆ ರಿಂಗ್ ಮಾಡಿಕೊಂಡು ರಿಂಗ್ ಅನ್ನು ಬಿಸಾಡ್ತೇವೆ. कई बार वो रिंग बनाता है और उसे फेंक देता है. ಆ ಫೋಟೋ ನಮಗೆ ಸಿಕ್ಲಿಲ್ಲ. ಇನ್ನೊಂದು ಕಡೆಯಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಕೆಳಗೆ ನಾವು ಆಹಾರ ಹಾಕ್ತೇವೆ ಮತ್ತು ಬಲೆಯನ್ನು ಮೇಲಕ್ಕೆ ಎತ್ತುಕೊಂಡು ಕಟ್ಟುತ್ತೇವೆ ಮತ್ತು ಬಲೆಯ ಒಂದು ಭಾಗ ಇಟ್ಟುಕೊಂಡು ಮರದ ಮೇಲೆ ಕೂತ್ಕೊಂಡು ಇರುವುದನ್ನು ನಾವು ನೋಡ್ತೇವೆ. और कई बार करते हैं भोजन को नीचे रखते हैं और वो जाल को पेड़ के ऊपर रखते हैं और एक भाग में खड़ा रहकर वो इंतजार करता है. ಆವಾಗ ಯಾವ ಪ್ರಾಣಿ ಅದನ್ನು ಆಹಾರ ತಿಂತದೆ, ಬೇಕಾದ ಪ್ರಾಣಿ ಅದೇ ಹೋದಾದ್ರೆ ಆ ಬಲೆಯನ್ನು ನಾವು ಬಿಟ್ಟು ಬಿಡ್ತೇವೆ, ಅದ್ರ ಮೇಲೆ ಬೀಳ್ತದೆ. और जब एक प्राणी जो प्राणी के लिए उसने बिछाया है वो जब आकर उसे खाता है तब वो जाल को छोड़ देता है. Praise the Lord. प्रभु की स्तुति हो. ಹಲವು ವಿಧಗಳಿಂದ ಬೇಟೆಗಾರನು ಏನ್ ಮಾಡ್ತಾನೆ, ತನ್ನ ಶಿಕಾರಿಯನ್ನು ಆತನು ಪಡೆಕೊಳ್ಳುತ್ತಾನೆ. और इस तरह अनेक विधान के द्वारा शिकारी क्या करता है, अपने शिकार को पकड़ लेता है. ಆದ್ರೆ ಇಲ್ಲಿ ದೇವರ ವಾಕ್ಯ ಇಲ್ಲಿ ನಾವು ನೋಡ್ತೇವೆ, ಬೇಟೆಗಾರನ ಬಲೆಯಿಂದಲೂ ಆತ ನಿನ್ನನ್ನು ಕಾಪಾಡ್ತಾನೆ, ಅಥವಾ ಮರಣಕರ ವ್ಯಾಧಿಯಿಂದಲೂ ಆತ ನಿಮ್ಮನ್ನು ತಪ್ಪಿಸುತ್ತಾನೆ. यहाँ परमेश्वर को वचन कहता है वो तुझे बहेली के जाल से और महामारी से बचाएगा. Praise the Lord. प्रभु की स्तुति हो. ನಾವು ಕೀರ್ತನೆ 124:7-8 ವಚನ ಇಲ್ಲಿ ನಾವು ಧ್ಯಾನಿಸುವ. और ಕೀರ್ತನೆ 124 भजन संहिता ಇಲ್ಲಿ ವಾಕ್ಯ ಹೀಗೆ ಓದ್ತದೆ, ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ,
ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. और 7 और 8वां वचन इस तरह 7वां वचन इस तरह कहता है, हमारा जीव पक्षी के समान चीड़ी मार के जाल से छूट गया, जाल फट गया, हम बच निकले. ಪ್ರೈಸ್ ದಿ ಲಾರ್ಡ್. ದಾವೀದನು ಹೇಗೆ ಕೀರ್ತನಗಾರನು ಏನು ಹೇಳ್ತಾನೆ, ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿ ಅಂತಿದೆ. ಹಾಲೆಲೂಯಾ. और यह भजन संहिता लिखने वाला कहता है कि हमारा जीवन जो है इस तरह है जो चिड़ी मार के जाल से बच गया हुआ व्यक्ति के पक्षी के अनुसार है. ಪಕ್ಷಿ ಅದು ಸಣ್ಣದಾದ ನಾವು ಇದು ಜೀವ ಅಂತ ನಾವು ನೋಡ್ತೇವೆ. और पक्षी जो हम देखते हैं छोटा सा जीव है. ಹಾಗಾದ್ರೆ ಬೇಟೆಗಾರನು ಬೀಸಿದಂತ ಬಲೆ ಒಳಗೆ ಸಿಕ್ಕಿ ಬೀಳುವುದಾದ್ರೆ ಹೇಗೆ ಪಕ್ಷಿ ಅದನ್ನು ತಪ್ಪಿಸಿಕೊಂಡು ಓಡಲಿಕ್ಕೆ ಸಾಧ್ಯವಾಗ್ತದೆ? तो शिकारी ने बिछाया हुआ अगर जाल में अगर फंस जाता है तो किस तरह उसमें से निकल सकता है? ಇಲ್ಲಿ ನಾವು ತಿಳ್ಕೊಳ್ತೇವೆ, ಕೀರ್ತನಗಾರ ಹೇಳ್ತಾನೆ, ನನ್ನ ಜೀವವು ಆ ಒಂದು ಪಕ್ಷಿಯು ಯಾವ ರೀತಿಯಲ್ಲಿ ಬಲೆಯ ಒಳಗೆ ಸಿಕ್ಕಿಕೊಂಡಿತು, ಆದ್ರೆ ನಾನು ಹೊರಗೆ ಬಂದ ರೀತಿಯಲ್ಲಿ ನನ್ನ ಜೀವತೆ ಇದೆ ಅನುಭವನ ಆತನು ನಮ್ಮಲ್ಲಿ ಹೇಳ್ತಾ ಇದ್ದಾನೆ. और भजन संहिता लिखने वाला यहाँ अपना अनुभव को लिखता हुआ कहता है कि मेरा जीव जो उस पक्षी के समान है जो चिड़ी मार के जल से बच निकला है. ಪ್ರೈಸ್ ದಿ ಲಾರ್ಡ್. प्रभु की ಆತನು ಮುಂದೆ ಹೇಳ್ತಾನೆ, ನನ್ನ ಜೀವಿತ ಬಂಧನದಲ್ಲಿ ಇತ್ತು. और वो आगे कहता है कि मेरा जीवन बंधन में था. ನನ್ನ ಜೀವಿತ ಬಂಧಿಸಲ್ಪಟ್ಟ ಬೇಟೆಗಾರನು ತನಗೆ ಯಾವ ರೀತಿಯಲ್ಲಿ ಆತನು ನಾಶಪಡಿಸಬೇಕು ಆ ಒಂದು ಸಿದ್ಧತೆಯಲ್ಲಿ ಇತ್ತು. और वो कहता है कि मेरा जीवन ऐसा था कि एक शिकारी ने शिकार को पकड़ लेता, कब उसे नाश करे, वैसा मेरा जीवन था. ಪ್ರೈಸ್ ದಿ ಲಾರ್ಡ್. प्रभु की स्तुति हो. ನಾವು ಒಂದ್ಸಲ ಈ ರೀತಿಯಲ್ಲಿ ನಾವು ಎಲಿಬ್ರೇಟ್ ಮಾಡಬಹುದು. ನಾವು और इस तरह हम अर्थ निकाल सकते हैं. ಒಂದು ಕುರಿ ಇದೆ, ಅದು ಕುರಿಯನ್ನು ನಾವು ಇಟ್ಕೊಂಡು ನಾವು ಈಗ ಅದಕ್ಕೆ ಕಡಿಲಿಕ್ಕೆ ನಾವು ಕೊಂಡು ಹೋಗ್ತೇವೆ. और एक भेड़ है, उसे मारने के लिए हम लेकर जा रहे हैं. ಹಾಲೆಲೂಯಾ. हालेलुया. ಆ ಕಡಿಯುವಂತ ಒಂದು ಸ್ಥಳದಲ್ಲಿ ಆತನ ಮಲಗಿಸಿಟ್ಟಿದೆ, ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ ಯಾವ ರೀತಿಯಲ್ಲಿ ಕಡಿತಾರೆ, ಬಟ್ ಮಲಗಿಸಿಟ್ಟೆ, ನಾನು ಇಮ್ಯಾಜಿನ್ ಮಾಡ್ತಾ मारने ಇದ್ದೇನೆ. के लिए रखा गया है. ಈಗ ಕತ್ತಿ ಇಲ್ಲಿ ಆ ಕೊಯ್ಯುವವನು ಈಗ ರೆಡಿ ಇದ್ದಾನೆ. और उसे मारने के लिए हथियार लेकर खड़ा है. ಯಾವ ರೀತಿಯಲ್ಲಿ ಈಗ ಅನುಭವ ಆ ಒಂದು ಕುರಿಗೆ, और उसका अनुभव कैसे हो सकता है, उस भेड़ का अनुभव कैसे हो सकता ಆ है? ಕೊಲ್ಲುವಂತ ಸಾಯುವಂತ ಸನ್ನದ್ಧಿಯಲ್ಲಿ ಯಾವ ರೀತಿಯಲ್ಲೂ ಅದು ತನ್ನ ತಪ್ಪಿಸಿಕೊಂಡು ಓಡಿತು ಅದಕ್ಕೆ ಗೊತ್ತುದಿಲ್ಲ, ಅಂದ್ರೆ ಅದಕ್ಕೇನೆ ಅರ್ಥವಾಗ್ತಾ ಇಲ್ಲ. और वो मारते समय वो जो भेड़ है किस तरह वहां से चुक गया, वहां से किस तरह बाहर निकाला, उसे खुद नहीं मालूम. ಯಾವ ರೀತಿಯಲ್ಲಿ ಅನುಭವ ಇರಬಹುದು ಆ ಒಂದು ಕುರಿಗೆ? ಹಾಗಾದ್ರೆ तब उसका अनुभव कैसे हो सकता है? ಹಾಲೆಲೂಯಾ. हालेलुया. ಪ್ರೈಸ್ ದಿ ಲಾರ್ಡ್. ಕೀರ್ತನಗಾರ ಹೇಳ್ತಾನೆ, ನನ್ನ ಜೀವಿತ ಆ ರೀತಿಯಲ್ಲಿ ಇತ್ತು, ಆದರೆ ಆ ಒಂದು ಪಕ್ಷಿಯು ಆ ಬಲೆ ಒಳಗಿತ್ತು, ಹೇಗೆ ಬಿಡಿಸಿಕೊಂಡು ಬಂದಿತ್ತು ಅದೇ ಅದನ್ನು ಗೊತ್ತಿಲ್ಲ, ಆದ್ರೆ ನನ್ನ ಜೀವಿತ ಹಾಗೆ ಇದೆ. और यहाँ भजन संहिता लिखने वाला कहता है कि जिस तरह वो चिड़ी मार के जाल में फंसा हुआ पक्षी जो है उस जाल से बाहर निकाला, वो बाहर निकल गया, उसी तरह मेरा जीवन था और मुझे मालूम है मैं किस तरह निकल गया. ಪ್ರೈಸ್ ದಿ ಲಾರ್ಡ್. प्रभु की स्तुति हो. ಹಾಲೆಲೂಯಾ. ಮುಂದೆ ಆತನ ವಾಕ್ಯ ಹೀಗೆ ಹೇಳ್ತಾ ಉಂಟು, ನಾನು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಆ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆ ಆಗುವುದು. ಅಂದ್ರೆ ಆತನು ಹೇಳ್ತಾನೆ, ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನನಗೆ ರಕ್ಷಣೆ ಆಯಿತು. और 8वां वचन में कहता है, यहोवा जो आकाश और पृथ्वी का करता है, हमारी सहायता उसी के नाम से होती है. मतलब वो कहता है कि हमारी सहायता यहोवा जो है आकाश और पृथ्वी को बनाए उसी के द्वारा आता है. ಪ್ರೈಸ್ ದಿ ಲಾರ್ಡ್. प्रभु की स्तुति हो. ಹಾಗಾದರೆ ಮನುಷ್ಯನ ಬಂಧನದಲ್ಲಿರುವಂತಹ ಅನುಭವದಲ್ಲಿ ಜೀವಿಸುವುದಾದ್ರೆ ಆತನ ಬಿಡುಗಡೆ ಯಾವ ರೀತಿಯಲ್ಲಿ ಹೊಂದಿಕೊಳ್ಳಬಹುದು? ಹೇಗೆ ಯಾರು ಆತನಿಗೆ ಬಿಡುಗಡೆ? तो मनुष्य अगर जो बंधन ऐसा अनुभव में अगर वो जी रहा है तो उससे छुटकारा कौन दिला सकता है? ಪ್ರೈಸ್ ದಿ ಲಾರ್ಡ್. प्रभु की स्तुति. ಹಲವು ಸಲ ನಾವು ಹಲವು ಬಂಧನಗಳಿರ್ತೇವೆ, ರೋಗದ ಬಂಧನಗಳು, ಅಸಮಾಧಾನ ಬಂಧನಗಳು, ಪಾಪದ ಬಂಧನಗಳು, ಅಥವಾ ಕೆಲವು ಚಟದ ಬಂಧನಗಳು, ಅದೆಲ್ಲ ನಾವು ನೋಡುವುದಾದ್ರೆ ಆತ್ಮಿಕ ಬಂಧನಗಳು. ಈ ಎಲ್ಲ ಬಂಧನಗಳು ಸೈತಾನನು ಬೀಸಿದ ಆ ಬಲೆಯ ಒಳಗೆ ನಾವು ಸಿಕ್ಕಿ ಬಿದ್ದಂತೆ ನಮ್ಮ ಅನುಭವ ಇರುತ್ತದೆ. अनेक बार इस तरह हम बंधन में रहते हैं, रोग के बंधन में हम देखते हैं, और दूसरे बंधन में शैतान ने बिछाया हुआ जाल के बंधन की तरह है. ಪ್ರೈಸ್ ದಿ ಲಾರ್ಡ್. प्रभु की स्तुति हो. ಹಾಲೆಲೂಯಾ. हालेलुया. ಆದರೆ ನಮ್ಮ ರಕ್ಷಣೆ ಕೊಡುವ ಅಥವಾ ಬಿಡುಗಡೆ ಕೊಡುವ ಆತನು ಕೇವಲ ದೇವರು, ಹಾಲೆಲೂಯಾ, ಯೇಸು ಕ್ರಿಸ್ತನು ಮಾತ್ರ ಅಂತ ನಾವು ತಿಳ್ಕೊಳ್ತೇವೆ. लेकिन हमारा उद्धार देने वाला केवल यीशु मसीह ही हम देख सकते हैं. ಮುಂದೆ ವಾಕ್ಯ ಕೀರ್ತನೆ 25:15 ವಚನದಲ್ಲಿ ನಾವು ನೋಡ್ತೇವೆ, और भजन संहिता 25:15 में हम देखते हैं, ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ, ಆತನೇ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವನು. मेरी आंखें सदैव यहोवा पर टकटकी लगाए रहती हैं,
क्योंकि वही मेरे पाँवों को जाल में से छुड़ाएगा। ಪ್ರೈಸ್ ದ ಲಾರ್ಡ್. प्रभु की स्तुति हो। ಯಾವ ವ್ಯಕ್ತಿಯ ಬಗ್ಗೆ ಆತನು ಚಿತ್ರಿಸುವುದಿಲ್ಲ, और कोई व्यक्ति के बारे में वो नहीं कहता, ಆತನ ಬಲದ ಮೇಲೆ ಆತನು ಚಿತ್ರಿಸುವುದಿಲ್ಲ, और अपने बल के ऊपर वो नहीं कहता, ಆದರೆ ಆತನು ಹೇಳ್ತಾ ಇದ್ದಾನೆ ನನ್ನ ದೃಷ್ಟಿ ನಿನ್ನ ಮೇಲೆ ಇದೆ. लेकिन वो कहता है कि मेरी आंखें, मेरी दृष्टि जो है परमेश्वर के ऊपर ನನ್ನ है। ಪ್ರಿಯ ದೇವಜನರೇ, मेरे प्रिय परमेश्वर के ಇಂದು लोगों, ನಮ್ಮ ದೃಷ್ಟಿ ಯಾವರ ಮೇಲೆ ಇದೆ? और आज के दिन में हमारी दृष्टि किसके ऊपर है? ಇಂದು ನಮ್ಮ ನಂಬಿಕೆ ಅಥವಾ ನಮ್ಮ ನಿರೀಕ್ಷೆ ಯಾವನ ಮೇಲೆ ಇದೆ? और आज के दिन में हमारा विश्वास या तो हमारी आशा किसके ऊपर है? ಹಾಲೆಲೂಯ. हालेलुया। ಕೀರ್ತನಗಾರನು ಹೇಳ್ತಾನೆ ನನ್ನ ದೃಷ್ಟಿ ಅಂದರೆ ನನ್ನ ನಿರೀಕ್ಷೆ, ನನ್ನ ನಂಬಿಕೆ, ನನ್ನ ಶಕ್ತಿ ಎಲ್ಲ ನಿನ್ನ ಮೇಲಿದೆ. और यहाँ भजन संहिता लिखने वाला कहता है कि मेरी शक्ति, मेरी दृष्टि और मेरा सब कुछ, मेरा विश्वास तेरे ऊपर है। ಇಟ್ ಮೀನ್ಸ್ ಇನ್ನೊಂದು ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ನಾನು ಬಲಹೀನನು, ನಾನು ಅಸಕ್ತನು, ನಾನು ಯಾವುದಕ್ಕೆ ಯೋಗ್ಯನು ಅಲ್ಲ, ಅಯೋಗ್ಯನು. और एक वचन में हम इस तरह कह सकते हैं कि मैं जो बलहीन हूँ, मैं कुछ नहीं कर सकता, मैं किसके लिए भी योग्य नहीं हूँ। ಆದರೆ ನನ್ನ ಬಿಡುಗಡೆಗೋಸ್ಕರ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನ್ನ ನಿರೀಕ್ಷೆ ನೀನೇ ಆಗಿದ್ದಿ, ನನ್ನ ರಕ್ಷಣೆ ನೀನೇ ಆಗಿದ್ದಿ, ನನ್ನ ಬಿಡುಗಡೆ ನಾಯಕನು ನೀನೇ ಆಗಿದ್ದಿ. लेकिन मेरे छुटकारा के लिए मैंने तेरे पर विश्वास रखा है, मेरा उद्धार तू ही है, मेरी आशा तू ही है, मेरा विश्वास तू ही है, तू मेरा छुड़ाने वाला है। ಅದಕ್ಕೋಸ್ಕರ ಮುಂದೆ ಹೇಳ್ತಾನೆ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವನು. ಅಂದ್ರೆ ಆತನ ನಿರೀಕ್ಷೆ ನಾವು ನೋಡ್ತೇವೆ. ಹಾಲೆಲೂಯಾ. ನನ್ನ ಕಾಲುಗಳು ಆ ಬಲೆ ಒಳಗೆ ಸಿಕ್ಕಿಕೊಂಡರು ಆತ ನನಗೆ ನಿಶ್ಚಯವಾಗಿ ಬಿಡಿಸುತ್ತಾನೆ. ಆಮೆನ್. इसलिए वो आगे कहता है कि वो मेरे पाँवों को जाल में से छुड़ाएगा, मतलब वो आशा रखता है कि अगर मेरा पाँव जाल में फंस जाए तो भी वो मुझे छुड़ाएगा। ಪ್ರೈಸ್ ದ ಲಾರ್ಡ್. प्रभु की स्तुति हो। ನನ್ನ ಪ್ರಾರ್ಥನೆ ಇವತ್ತು ಈ ದಿನದಲ್ಲಿ ಇದಾಗಿದೆ. और मेरी प्रार्थना आज के दिन में इस तरह है, ನನ್ನನ್ನು ಆಲಿಸುವ ಎಲ್ಲಾ ದೇವ ಜನರ ಜೀವಿತದಲ್ಲಿ ದೇವರ ಆತ್ಮನು ವಿಶೇಷವಾದ ಒಂದು ಕಾರ್ಯ ಮಾಡುವಂತೆ ನನ್ನ ಪ್ರಾರ್ಥನೆ ಆಗಿದೆ. और मुझे सुनने वाले हर एक परमेश्वर के लोगों के जीवन में परमेश्वर एक विशेष कार्य करे, ऐसे मेरी प्रार्थना है। ನಿನ್ನ ಮತ್ತು ನನ್ನ ಜೀವಿತ ಯಾವುದೇ ಸಂಗತಿಗಳಲ್ಲಿ ಒಂದು ಬಲಿಯ ಅನುಭವದಲ್ಲಿ ಹಾದು ಹೋಗುತ್ತಿರಬಹುದು. आपका और मेरा जीवन कोई भी बंधन के ऐसे अनुभव में जा सकता है, ಆದರೆ ನನ್ನ ಬಿಡುಗಡೆ ನಾಯಕನು ಆತನೇ ಅನ್ನುವಂತ ನಂಬಿಕೆಯಲ್ಲಿ ದೇವರ ಆತ್ಮ ನಿಮ್ಮ ಆತ್ಮದಲ್ಲಿ ಕಾರ್ಯ ಮಾಡುವಂತೆ ನನ್ನ ಪ್ರಾರ್ಥನೆ ಆಗಿದೆ. लेकिन मेरा छुटकारा देने वाला परमेश्वर ही है, ऐसा परमेश्वर की आत्मा आपके जीवन में कार्य करे। ಹಾಲೆಲೂಯಾ. हालेलुया। ಪ್ರೈಸ್ ದ ಲಾರ್ಡ್. प्रभु की स्तुति हो। ನನ್ನ ಪ್ರಾರ್ಥನೆ ಇವತ್ತು ನಮ್ಮ ಎಲ್ಲರ ನಂಬಿಕೆ ಆ ಕರ್ತನ ಮೇಲೆ ಇರಲಿ. और मेरी प्रार्थना यह है कि हमारा सबका विश्वास प्रभु के ऊपर हो। ಹಾಲೆಲೂಯಾ. हालेलुया। ಇವತ್ತಿನ ವಾಕ್ಯ ನಮಗೆ ಒಂದು ವಿಶೇಷವಾದ ಒಂದು ಬಲ ಕೊಡುವಂತದ್ದಾಗಲಿ. और आज का वचन हमें बल देने वाला होने ನನ್ನ दो। ಪ್ರಶ್ನೆ ದಾವೀದನಿಗೆ ಯಾಕೆ ನಿನ್ನ ನಿರೀಕ್ಷೆ ಯೆಹೋವನ ಮೇಲೆ ಇಟ್ಟು? और मेरा प्रश्न दाऊद को इस तरह है कि तेरा आशा तूने यहोवा पर क्यों रखा? ಪ್ರೈಸ್ ದ ಲಾರ್ಡ್. प्रभु की स्तुति हो। ನನ್ನ ಪ್ರಶ್ನೆ ದಾವೀದನಿಗೆ, और मेरा प्रश्न दाऊद को, ಯಾಕೆ ನಿನ್ನ ಆ ಒಂದು ನಿರೀಕ್ಷೆ ಯೆಹೋವನ ಮೇಲೆ ಇತ್ತು? क्यों तेरा आशा जो ये यहोवा के ऊपर था? ಕೀರ್ತನೆ ಅಲ್ಲಿ ವಾಕ್ಯ ಅಲ್ಲಿ ಹೀಗೆ ಹೇಳ್ತಾ ಇದ್ದಾನೆ. 31 ಕೀರ್ತನೆ और भजन संहिता 31 इस तरह कहता है, ಅಲ್ಲಿ 4 ಮತ್ತು 5 ವಚನ ನಾವು ಓದ್ತಾ ಇದ್ದೇವೆ. और 4 और 5वां वचन, ಪ್ರೈಸ್ ದ ಲಾರ್ಡ್. ಶತ್ರುಗಳು ಮೂರರಿಂದ ಓದ್ತೇನೆ. ನೀನೇ ನನ್ನ ಬಂಡೆಯು ಕೋಟೆಯು ಆಗಿದ್ದೀಯಲ್ಲ, ಆದುದರಿಂದ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸು. ಶತ್ರುಗಳು ನನಗೆ ರಹಸ್ಯವಾಗಿ ಒಡ್ಡಿದ್ದ ಬಲೆಯೊಳಗೆ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು. ನೀನೇ ನನಗೆ ಆಧಾರವಲ್ಲವೇ? ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. ಯೆಹೋವನೇ, ನಂಬಿಕೆಯುಳ್ಳ ದೇವರೇ, ನನ್ನನ್ನು ವಿಮೋಚಿಸಿದಿ. हालेलुया। और तीसरा वचन से हम देखते हैं, तीसरा, चौथा और 5वां वचन, क्योंकि तू मेरे लिए चट्टान और मेरा गढ़ है, इसलिए अपने नाम के निमित्त मेरी अगुवाई कर और मुझे आगे ले चल। जो जाल उन्होंने मेरे लिए बिछाया है उससे तू मुझको छुड़ा ले, क्योंकि तू ही मेरा दृढ़ गढ़ है। मैं अपनी आत्मा को तेरे ही हाथ में सौंप देता हूँ। हे यहोवा, हे सत्यवादी ईश्वर, तूने मुझे मोल लेकर मुक्त किया है। ವಾಕ್ಯ ಹೇಳ್ತಾ ಉಂಟು, ಇಲ್ಲಿ ದಾವೀದನು ಕೀರ್ತನಗಾರರು ಹೇಳ್ತಾ ಇದ್ದಾನೆ, ನೀನೇ ನನ್ನ ಬಂಡೆಯು. और यहाँ वचन में हम देखते हैं, यहाँ भजन संहिता लिखने वाला कहता है कि तू ही मेरा चट्टान ನೀನೇ है, ನನ್ನ ಕೋಟೆಯು. तू ही मेरा गढ़ है। ಆದುದರಿಂದ ನಿನ್ನ ಹೆಸರು ನಿಮಿತ್ತ
ದಾರಿ ತೋರಿಸಿ ನನ್ನನ್ನು ನಡೆಸು. ಹಾಲೆಲೂಯಾ. और इसलिए अपने नाम के निमित्त मेरी अगुवाई कर और मुझे आगे ले चल. ಆತನ ಹೆಸರಲ್ಲಿ ಅಧಿಕಾರ ಬಲವಿದೆ, ಹೌದಾ? उसके नाम में अधिकार बल है. ಪ್ರೈಸ್ ದಿ ಲಾರ್ಡ್. प्रभु की स्तुति हो. ಆತನ ಹೆಸರು ಉಪಯೋಗಿಸಿದಾದ್ರೆ ಸೈತಾನ ಓಡುವನು. और उसके नाम अगर उपयोग करते तो शैतान भाग जाता है. ಆತನ ಹೆಸರು ಉಪಯೋಗಿಸಿದಾದ್ರೆ ಮಾರ್ಗವು ತೆರೆಯಲ್ಪಡೋದು. और उसके नाम अगर हम उपयोग करते हैं तो मार्ग खुल जाता है. ಆತನ ಹೆಸರಲ್ಲಿ ಆ ಕೆಂಪು ಸಮುದ್ರ ವಿಭಾಗವಾಯಿತು. और उसके नाम से हम देखते हैं लाल समुद्र दो भाग हुआ. ಯೋರ್ದನ್ನ ನೀರಿನ ಅಲೆಗಳು ಸ್ಥಗಿತವಾಯಿತು. और योर्दान के पानी जो वहीं ठहर गई. ಆತನ ನಾಮದಲ್ಲಿ ನಾವು ನೋಡ್ತೇವೆ ಬಂಡೆ ತೆರೆದು ನೀರು ಉಕ್ಕಿ ಉರಿಯುವುದು. और उसके नाम से चट्टान फट गया और पानी बाहर निकला. ಹಾಲೆಲೂಯಾ. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಹಾಲೆಲೂಯಾ ಮಾರ್ಗವು ಅದು ಮುಚ್ಚಿದಿರಬಹುದು. और हमारे जीवन में रास्ते बंद होंगे. ಆದರೆ ಆತನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಮಾರ್ಗವು ತೆರೆಯುವುದು. लेकिन उसके नाम से आपकी जीवन में रास्ता खुल जाएगा. हालेलुया. हालेलुया. ಹಾಲೆಲೂಯಾ. हालेलुया. ಆತನು ಹೊಸ ಮಾರ್ಗವನ್ನು ತೆರೆಯುವನು. और वो आपके लिए नया रास्ता खोलेगा. ಶತ್ರುಗಳೇ ರಹಸ್ಯವಾಗಿ ಒಡ್ಡಿದ ಬಲೆಯೊಳಗೆ ಸಿಕ್ಕಿ ಬೀಳದಂತೆ ಆತನು ನಿಮ್ಮನ್ನು ಕಾಪಾಡುವನು. और रहस्य रीति से शत्रु ने आपके लिए अगर जाल बिछाया तो वो आपको वहां से बचाएगा. ನೀನೇ ನನಗೆ ಆಧಾರವಲ್ಲವೇ? और तू ही मेरे लिए आधार है ना. ಆತನ ನಿರೀಕ್ಷೆ ಯಾರ ಮೇಲೆ ಉಂಟು? और उसकी आशा किसके ऊपर ಆತನ है? ನಂಬಿಕೆ ಯಾರ ಮೇಲೆ ಉಂಟು? उसकी आशा किसके ऊपर ಆತನ है? ಐಶ್ವರ್ಯದ ಮೇಲೆ? क्या उसके ऐश्वर्य के ऊपर है? ಆತನ ಸಂಪತ್ತಿನ ಮೇಲೆ? क्या उसकी संपत्ति के ऊपर ಆತನ है? ಬಲ ಶಕ್ತಿಯ ಮೇಲೆ? उसके बल और शक्ति के ऊपर है? ಆತನ ಮಿತ್ರರ ಮೇಲೆ? या उसके दोस्तों के ऊपर है? ಆತನ ತಂದೆ ತಾಯಿಯರ ಮೇಲೆ? या तो उसके माता पिता ಅಥವಾ के ऊपर है? ಪೊಲಿಟಿಷಿಯನ್ಸ್ ಗಳ ಮೇಲೆ? या पॉलिटिशियंस ಅಥವಾ के ऊपर है? ರಾಜಕಾರಣಿಗಳ ಮೇಲೆ? या राजकारणी के ऊपर है? ಹಾಲೆಲೂಯಾ. हालेलुया. ಯಾರ ಮೇಲೆ ಆತನ ಒಂದು ನಂಬಿಕೆ ಇದೆ? लेकिन किसके ऊपर उसका विश्वास है? ಪ್ರೈಸ್ ದಿ ಲಾರ್ಡ್. प्रभु की स्तुति हो. ಆತನ ನಿರೀಕ್ಷೆ ಮತ್ತು ನಂಬಿಕೆ ಯೆಹೋವನ ಮೇಲಿದೆ. उसकी आशा और उसका विश्वास जो है प्रभु के ऊपर यहोवा के ऊपर है. ನನ್ನ ಪ್ರಿಯ ದೇವ ಮಿತ್ರರೇ, और मेरे प्रिय परमेश्वर के ನನ್ನ लोग, ಮತ್ತು ನಿನ್ನ ನಂಬಿಕೆ ಅಥವಾ ನಿರೀಕ್ಷೆ ಯಾವರ ಮೇಲೆ ಇದೆ? मेरा और आपका विश्वास और विश्वास और आशा किसके ऊपर है? ಒಂದು ವೇಳೆ ನಮ್ಮ ನಿರೀಕ್ಷೆ ಮತ್ತು ನಮ್ಮ ನಂಬಿಕೆ ಇನ್ನೂ ಕೂಡ ನಾವು ವ್ಯಕ್ತಿಯ ಮೇಲೆ ಇರುವುದಾದ್ರೆ ಅಥವಾ ನಮ್ಮ ಸಂಪತ್ತಿನ ಮೇಲೆ ಇರುವುದಾದ್ರೆ ಈ ದಿನದಲ್ಲಿ ದೇವರ ವಾಕ್ಯ ಹೇಳ್ತಾ ಉಂಟು, ಆ ನಿಮ್ಮ ನಿರೀಕ್ಷೆ ಅದು ಬದಲಾಗಲಿ. अगर हमारा विश्वास हमने सब व्यक्ति के ऊपर या संपत्ति के ऊपर रखा है तो परमेश्वर को वचन कहता है, वचन के अनुसार आपका वो विश्वास जो बदल जाए. हालेलुया. हालेलुया. Praise the Lord. प्रभु की स्तुति If हो. Jehovah is your strong tower, then no enemy can put any kind of traps or snare, hallelujah, before you. अगर यहोवा परमेश्वर आपका अगर ऊंचा गढ़ है तो कोई भी दुश्मन आपके और जाल नहीं बिछा सकता. Hallelujah. हालेलुया. ಮುಂದೆ ವಾಕ್ಯ ಹೇಳ್ತಾ ಉಂಟು, ಮರಣಕರ ವಾದಿಯಿಂದ ತಪ್ಪಿಸುವನು. और आगे वचन कहता है मृत्यु के उस वादी से आपको बचाएगा. ಹಿಬ್ರಿಯ ಪದ ನಾವು ನೋಡ್ತೇವೆ ಹವ್ವ ಅಥವಾ ದೇಬಾರ್, ದೇಬೇರ್. इब्रानी भाषा में देबेद या तो हव्वा ऐसा देखते हैं. Praise the Lord. ಅಂದ್ರೆ प्रभु की स्तुति ಡಿಸ್ಟ್ರಾಯಿಂಗ್ हो. ಪ್ಲೇಗ್, ನಮ್ಮನ್ನು ಹಾಳು ಮಾಡುವಂತ, ನಮ್ಮನ್ನು ಕೊಲ್ಲುವಂತ ಆ ಒಂದು ಪ್ಲೇಗ್, ಆ ಒಂದು ಅದು ರೋಗಗಳು ನಾವು ನೋಡ್ತೇವೆ. मतलब हमें नाश करने वाले या तो हमें मार देने वाले ऐसा मरी हम देखते हैं. ಕಠೋರ ವ್ಯಾಧಿಯಾಗಿದೆ. और ये बहुत ही कठोर मरी है. ವ್ಯಾಧಿಗೆ ನಮ್ಮ ಮೇಲೆ ಕರುಣೆ ಇಲ್ಲ. और उस मरी को हमारे ऊपर कोई भी करुणा नहीं है. ಹಾಲೆಲೂಯಾ. ವ್ಯಾಧಿಗೆ ಕರುಣೆ हालेलुया. ಉಂಟಾ? क्या उसे करुणा है? ನಿಮ್ಮ ಸಂಕಟ ನೋಡುವಾಗ ಆತನಿಗೆ ಒಂದು ಮನ ಮರುಗುದು ಉಂಟಾ ವ್ಯಾಧಿಗೆ? क्या आपका संकट देखकर क्या वो करुणा से भर जाता है? ಹಾಲೆಲೂಯಾ. हालेलुया. ಪ್ರೈಸ್ ದಿ ಲಾರ್ಡ್. प्रभु की स्तुति हो. ಎಚ್ಚರಿಸಿಕೊಳ್ಳಿರಿ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಉಂಟು, ಆ ಮರಣಕರ ವ್ಯಾಧಿಯಿಂದ, ಆ ಸಂಕಟದಿಂದ ಆತ ನಿಮ್ಮನ್ನು ತಪ್ಪಿಸುವನು. लेकिन परमेश्वर को वचन कहता है कि वो महामारी से आपको बचाएगा. ಪ್ರೈಸ್ ದಿ ಲಾರ್ಡ್. प्रभु की स्तुति हो. ಮುಂದೆ ನಾವು ನೋಡ್ತೇವೆ 4ನೇ ವಚನದಲ್ಲಿ ಹಿಂತಿರುಗಿ ಹೋಗ್ತಾ ಇದ್ದೇವೆ ನಾವು. और 91 भजन सहित फिर से हम आते 4 वचन में, ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹೊದಗಿಸುವನು, ಆತನ ಪಕ್ಕಗಳ ಮರಿಯನ್ನು ಆಶ್ರಯಿಸಿಕೊಳ್ಳುವಿ, ಆತನ ಸತ್ಯತೆ ನಿನಗೆ ಕೇಡ್ಯವು ಗುರಾಣಿಯೂ ಆಗಿದೆ. ಪ್ರೈಸ್ ದಿ ಲಾರ್ಡ್. वो तुझे अपने पंखों की आड़ में ले लेगा और तू उसके परों के नीचे शरण पाएगा, उसकी सच्चाई तेरे लिए ढाल और झिलम ठहरेगी. ಇದು ಮನುಷ್ಯನು ನಿನಗೆ ಕೊಟ್ಟಂತ ವಾಚದ ಮೇಲೆ ಅಲ್ಲ. और ये मनुष्य ने दिया हुआ वाचा के अनुसार नहीं है. ಇದು ದೇವರ ಸತ್ಯತೆ. ಅಂದರೆ ಇಂಗ್ಲಿಷ್ ಪದ ನಾವು ನೋಡ್ತೇವೆ ಕಂಟೆಂಪರರಿ ಇಂಗ್ಲಿಷ್ ವರ್ಷನ್ ಅಲ್ಲಿ, ಬಿಕಾಸ್ ಆಫ್ ಹಿಸ್ ಫೇತ್ಫುಲ್ ಹಿ ವಿಲ್ ಕೀಪ್ ಯು ಸೇಫ್ ಅಂಡ್ ಸೌಂಡ್. और यहाँ हम देखते हैं परमेश्वर की सच्चाई है इसलिए वो तुझे सुरक्षित रखेगा. ಪ್ರೈಸ್ ದಿ ಲಾರ್ಡ್. प्रभु की स्तुति हो. ಹಾಲೆಲೂಯಾ. हालेलुया. ರೆಕ್ಕೆಗಳ ಮರೆ.
यहाँ हम देखते हैं पंखों की आड़ में। ಕೀರ್ತನೆ 17:9 ನಾವು ಓದ್ಲಿಕ್ಕೆ ಇಷ್ಟಪಡ್ತೇನೆ. और भजन संहिता 17 का 9 हम पढ़ते हैं। ಅಲ್ಲಿ ದಾವಿದನ ನಾವು ಕೀರ್ತನೆಗಾರನ ಪ್ರಾರ್ಥನೆ ನಾವು ನೋಡ್ತೇವೆ. और यहाँ भजन संहिता लिखने वाला का प्रार्थना हम ನಿನ್ನ देखते हैं। ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ ಕಣ್ಣು ಗುಡ್ಡನಂತೆ ನನ್ನನ್ನು ಕಾಪಾಡು. और 8 और 9 वचन हम देखते हैं, अपनी आंखों की पुतली के समान सुरक्षित रख, अपने पंखों के तले मुझे छिपा रख। ಪ್ರೈಸ್ ದಿ ಲಾರ್ಡ್. प्रभु की ನಾವು स्तुति हो। ಪ್ರಾರ್ಥನೆ ಮಾಡಲು ಕಲಿಯಬೇಕು ನನ್ನ ಪ್ರಿಯರೇ. और हम प्रार्थना करने के लिए सीखना चाहिए प्रियो। ಕೇವಲ ಲಾರ್ಡ್ ಬ್ಲೆಸ್ ಮೀ ಗಿವ್ ಮಿ ಜಾಬ್ ಗಿವ್ ಮಿ ಮನಿ ಮೀ तो केवल इस तरह नहीं कि परमेश्वर मुझे आशीष दे, मुझे काम दे, मुझे सब कुछ दे, ऐसा मैं ऐसा नहीं कहना चाहिए। मैं ಪ್ರೈಸ್ ದಿ ಲಾರ್ಡ್. प्रभु की स्तुति हो। ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಯಾಕೆ ಕಲಿಯುವುದಿಲ್ಲ? why we don't know how to pray? और हम प्रार्थना करने के लिए क्यों नहीं सीखते, और क्यों हमें प्रार्थना करने के लिए नहीं मालूम why है? Mr. David only knows how to pray? और क्यों दाऊदी को मालूम है कि प्रार्थना किस तरह किया Hallelujah. जाता है? Because he know his father. क्योंकि वो अपने पिता को जानता है। But we don't know. We have hardly knows our father. लेकिन हमें मालूम नहीं, हम पिता को इतना नहीं जानते। Praise the Lord. प्रभु की स्तुति हो। Hallelujah. Hallelujah. Better know your father. और अपने पिता को जान लीजिए, Then you'll learn how to ask him. तो आप सीख लेंगे कि किस तरह उसे मांगे। Most of the time ನಾವೆಲ್ಲ ಕಲಿತಾವಾಗ then we will use our own trick, diplomatic tricks. और हमेशा हम क्या करते हैं कि हम अपने ट्रिक्स उपयोग करते हैं। And that time God cannot escape. और उस समय में परमेश्वर वहां से निकल नहीं सकता। Hallelujah. ಆವಾಗ Hallelujah. testimony ಬರುತ್ತೆ. I asked my God and he gave me. I praise God. Amen. और तब गवाही इस तरह आता है कि मैंने परमेश्वर से मांगा, उसने मुझे दे दिया। और Otherwise प्रभु की स्तुति ನಾನು हो। ಪ್ರಾರ್ಥಿಸಿದೆ ಪಾಸ್ಟರ್ ಹತ್ರ ಪ್ರಾರ್ಥನೆ ಕೇಳಿಕೊಂಡೆ, ತಲೆ ಕೊಟ್ಟೆ ಬಾಲು ಉದುರು ಹೋಯ್ತು, ಆದರೆ ಸಿಕ್ಕಲಿಲ್ಲ. नहीं तो ऐसा होता है कि मैंने प्रार्थना किया, पासवान को कहा प्रार्थना करने के, मेरा सर दे दिया और मेरे बाल गिर गए, लेकिन प्रार्थना सुना नहीं गया। Hallelujah. हालेलुया। Praise the Lord. प्रभु की स्तुति हो। ಪ್ರಿಯರೇ, हालेलुया। better change. और अपने आप को बदल दीजिए। Hallelujah. हालेलुया। Praise the Lord. प्रभु की ಇಲ್ಲಿ स्तुति हो। ವಾಕ್ಯ ಹೇಳ್ತಾ ಉಂಟು, ಆತನು ನಮಗೆ ಖೇಡ್ಯವು ಗುರಾಣಿಯು. और यहाँ वचन कहता है वो हमारे लिए ढाल और चिलम है। ಇಲ್ಲಿ ನಾವು ನೋಡ್ತೇವೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಶೀಲ್ಡ್ ಅಂಡ್ ಬಕ್ಲರ್. और अंग्रेजी में हम देखते शील्ड और बकलर ऐसा लिखा गया है। ಬಕ್ಲರ್ ಅಥವಾ ಗುರಾಣಿ ಅದರ ಟ್ರಾನ್ಸ್ಲೇಷನ್ ನಾವು ನೋಡ್ತೇವೆ ಸೋಕಾಯ. और बकलर हम देखते हैं जिलम जो है उसका ट्रांसलेशन इस तरह सोकायो, which is something surrounding your body, ಅಂದ್ರೆ ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡುವಂತ ಒಂದು ವಸ್ತುವಾಗಿದೆ. और वो हमारे देह को रक्षा करने के लिए एक वस्तु है। Hallelujah. ಮುಂದೆ ನಾವು Hallelujah. ನೋಡ್ತೇವೆ ಶೀಲ್ಡ್, ಅದು ಖೇಡ್ಯ ಬಗ್ಗೆ ನಾವು ನೋಡ್ತೇವೆ ಸಿನ್ನಹ. ಕೆಲವೊಮ್ಮೆ ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ ನನಗೆ, ಬಟ್ ಯು ಜಸ್ಟ್ ಬೇರ್ ವಿತ್ ಮೀ, ಓಕೆ. और ढाल जो हम देखते हैं शील्ड, ढाल जो देखते हैं वो सिन्हा ऐसा लिखा गया ಅಂದರೆ है। ಕೆಲವು ಹುಕ್ಕುಗಳು ನಾವು ಪಿನ್ ಪಾಯಿಂಟೆಡ್ ಹೇಳ್ತೇವಲ್ಲ, ಅದು ನಾವು ನೋಡ್ಬೋದು. ಏನ್ ಹೇಳ್ತೇವೆ ನಾವು, ಬೀಸುವಂತದ್ದು ಇರ್ತದಲ್ಲ, ಬರ್ಚಿ ಹೌದು, ಈಟಿ ಕರೆಕ್ಟ್, ವಂಡರ್ಫುಲ್. ನಾವು ನೋಡ್ತೇವೆ ಸೈನಿಕನ ಕೈಯಲ್ಲಿ ಒಂದು ಗುರಾಣಿ ಮತ್ತೆ ಒಂದು ಈಟಿ ಇರುತ್ತದೆ, ಅದು ಏನ್ ಮಾಡ್ತದೆ, ಹೊಡೆಯುವಂತದ್ದು ನಾವು ನೋಡ್ತೇವೆ, ಹೌದಲ್ವಾ? और हम सैनिक के हाथ में देखते हैं कि ढाल होता है और एक जिलम होता है और वो लड़ाई करता है। Praise the Lord. प्रभु की स्तुति हो। ಈಗ ದೇವರ ವಾಕ್ಯ ಹೇಳ್ತದೆ, ಆತನ ಸತ್ಯತೆಯು ನಿನ್ನ ಗುರಾಣಿಯು ನಿನ್ನ ಈಟಿಯು. ವಾವ್. Praise और God. यहाँ परमेश्वर को वचन कहता है कि उसकी सच्चाई तेरे लिए ढाल और चिलम ठहरेगी। Praise the Lord. प्रभु की स्तुति ವೈರಿಯ हो। ಬಾಣವು ಬರ್ತಾ ಇದೆ, और दुश्मन का बाण जो आ रहा है ಇನ್ನೊಂದು ಕೈಯಲ್ಲಿ ಅವನಿಗೆ ಅಟ್ಯಾಕ್ ಮಾಡ್ತಾ ಇದೆ. और एक हाथ में वो उसको अटैक करता ದೇವರ है। ವಾಕ್ಯವು ಇಬ್ಬಾಗಿಯ ಕತ್ತಿ ಇದೆ. और परमेश्वर का वचन जो धोधारी तलवार Hallelujah. है, ಎರಡು ಕಡೆಯಲ್ಲಿ ಕತ್ತರಿಸ್ತಾ ಇದೆ. और दोनों साइड में हम देखते हैं वो काटता है। Praise the Lord. प्रभु की स्तुति It means हो। ದೇವರ ಸತ್ಯತೆ ನಿನಗೆ ರಕ್ಷಣೆ ಕೊಡುವಂತ ಗುರಾಣಿ ಮತ್ತು ಖೇಡ್ಯವಾಗಿದೆ. मतलब परमेश्वर की सच्चाई जो तुझे रक्षा करने के लिए ढाल और चिलम है। Praise the Lord. प्रभु की स्तुति हो। ಸತ್ಯತೆ ಅಂತ ನಾವು ನೋಡ್ತೇವೆ. सच्चाई मतलब हम देखते हैं। ನಾವು ಆದಿಕಾಂಡ 15:1 ನಾವು ನೋಡ್ತೇವೆ ಸತ್ಯತೆ ಅಂದ್ರೆ ಯಾವುದು. और उत्पत्ति की किताब में 15 अध्याय में हम देखते हैं सच्चाई मतलब क्या है। ಖೇಡ್ಯ ಅಂದ್ರೆ ಗುರಾಣಿ ಅಂದ್ರೆ ಯಾರು, और ढाल मतलब क्या हम देखते हैं। ಇಲ್ಲಿ ವಾಕ್ಯ ಹೇಳ್ತಾ ಉಂಟು, ದೇವರ ವಾಕ್ಯ ಅಲ್ಲಿ ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟು ಹೇಳ್ತಾ ಇದ್ದಾನೆ, और परमेश्वर अब्राहम से वाचा बांधता है और कहता है, I am thy shield and thy exceeding a great reward.
मैं तुम्हारा ढाल हूँ और तुम्हें उद्धार करने वाला, आशीष देने वाला अच्छा प्रतिफल हूँ. Praise the Lord. प्रभु की स्तुति हो. ಇಲ್ಲಿ ಆತನು ಹೇಳ್ತಾನೆ, ನಾನೇ ನಿನ್ನ ನಂಬಿಕೆ ಗುರಾಣಿಯಾಗಿದ್ದೇನೆ. वो कहता है कि मैं ही तुम्हारे विश्वास का ढाल हूँ. ಇಲ್ಲಿ ನಾವು ರಿಲೇಟೆಡ್ ಮಾಡಬಹುದು, ಕಂಪೇರ್ ಮಾಡ್ತದೆ. ಆತನ ಸತ್ಯತೆಯು ನನಗೆ ಗುರಾಣಿಯಾಗಿದೆ ಮತ್ತು ನನಗೆ ಕೇಡ್ಯವಾಗಿದೆ. यहाँ हम मिला लेते हैं और कहते हैं कि उसका ढाल जो है हमारे लिए, सॉरी, उसका सच्चाई जो हमारे लिए ढाल है. Praise the Lord. ಅಂದರೆ ದೇವರು ನಿನ್ನ ರಕ್ಷಕನಾಗಿ, ನಿನ್ನ ಗುರಾಣಿಯಾಗಿ, ನಿನ್ನ ಕೇಡ್ಯವಾಗಿ ಆತನು ನಿನ್ನನ್ನು ರಕ್ಷಿಸುವನು. मतलब परमेश्वर तेरा ढाल होकर, तेरा झिलम होकर तेरी रक्षा करता है. Praise the Lord. प्रभु की स्तुति हो. Hallelujah. Hallelujah. ಮುಂದೆ ನಾವು ನೋಡ್ತೇವೆ ಡಿಟೋರಮಿ 33 ಅಧ್ಯಾಯದ 29 ವಚನ. और व्यवस्था की किताब में हम देखते हैं 33. Hallelujah. ಧರ್ಮೋಪದೇಶಕಾಂಡ 33 ಅಧ್ಯಾಯ, ಹೌದು 33 ಅಧ್ಯಾಯ 29 ವಚನ. ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ಇನ್ನಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು, ಆತನೇ ನಿಮ್ಮನ್ನು ಕಾಯುವ ढालू. वाव. हे इज़राइल, तू क्या ही धन्य है. हे यहोवा से उद्धार पाई हुई प्रजा, तेरे तुल्य कौन है? Praise the Lord. वो तो तेरी सहायता के लिए ढाल और तेरे प्रताप के लिए तलवार है. तेरे शत्रु तुझे सराएंगे. Praise the Lord. प्रभु की स्तुति. ಇಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲರು. ಯಾರು ಇಸ್ರಾಯೇಲರು ಇಲ್ಲಿದ್ದಾರೆ? यहाँ हम देखते हैं इज़राइल. ನಾವು ಆತ್ಮಿಕ ಇಸ್ರಾಯೇಲರು ಇವಾಗ. हम आत्मिक इज़राइल हैं. Hallelujah. Hallelujah. Praise the Lord. प्रभु की ಈಗ ನಾವು स्तुति हो. ನೋಡ್ತೇವೆ, ನೀವು ಎಷ್ಟು ಭಾಗ್ಯವಂತರು, ಧನ್ಯರು. और यहाँ वचन कहता है, तू क्या ही धन्य है. ನಿಮ್ಮಷ್ಟು ಭಾಗ್ಯವಂತರು ಈ ಲೋಕದಲ್ಲಿ ಯಾರಿದ್ದಾರೆ? और आपके जैसा धन्य कोई इस दुनिया में कौन है? ಇಲ್ಲಿ ಧನ್ಯರು ಯಾರು ಇಲ್ವಾ? क्या यहाँ धन्य कोई नहीं है? ಅಯ್ಯೋ, ನೋ ಆಮೆನ್. कोई आमीन नहीं है. Fasting problem, it's not your problem. Praise God for that. प्रभु की स्तुति. Hallelujah. Hallelujah. Praise the Lord. ಯಾಕಂದ್ರೆ ನಾವು ನಮ್ಮ ಆ ರಕ್ತ ಮಾಂಸದ ಬಲವನ್ನು ನಾವು ಆಧಾರ ಮಾಡಿಕೊಂಡು ಬರ್ತೇವೆ ಅಲ್ವಾ? क्योंकि हम हमारे लहू मांस के बल को आधार कर हम आते हैं. This is a bigger problem. और यही बहुत बड़ी समस्या है. Let your Holy Spirit is your strength. और पवित्र आत्मा आपका सामर्थ्य होने दो. ಆವಾಗ ಮಾತ್ರ ಕೂತ್ಕೊಳ್ಳೋದಿಲ್ಲ ಹೀಗೆ. तब ऐसे नहीं बैठेंगे आप. Hallelujah. ಎಲ್ಲರೂ ಆಮೆನ್ ಹೇಳ್ತೀವಿ ನಾವು. और सब आमीन कहेंगे. Hallelujah. Hallelujah. Praise the Lord. प्रभु की स्तुति हो. ಮುಂದೆ ನಾವು ನೋಡ್ತೇವೆ, ಇಲ್ಲಿ ವಾಕ್ಯ ಹೇಳ್ತಾ ಉಂಟು, ಆತನೇ ನಿಮ್ಮನ್ನು ಕಾಯುವ ढालू. और यहाँ वचन आगे कहता है, वो तेरी सहायता के लिए ढाल है. Praise the Lord. प्रभु की स्तुति ನಾವು हो. 5-6 ವಚನಗಳನ್ನು ನಾನು ತೆಗೆಯುವ ಇವಾಗ. और 91 भजन संहिता 5 और 6 निकालेंगे. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರು ಬರುವ ಬಾಣಕ್ಕೂ, ಕತ್ತಲೆ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೀಡುಗೂ ಅಂಜ ಕಾರಣವಿಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೆ ತಟ್ಟದು. ನೀನು ಅದನ್ನು ಕಣ್ಣರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿ ಆಗಿರುವಷ್ಟೇ. और 5, 6 और 7 वचन. तू न रात के भय से डरेगा और न उस तीर से जो दिन को उड़ता है, न उस मरी से जो अंधेरे में फैलती है, और न उस महारोग से जो दिन दोपहरी में उजड़ता है. तेरे निकट 1000 और तेरी दाहिनी और 10,000 गिरेंगे, परंतु वो तेरे पास न आएगा. ಪ್ರೈಸ್ ದಿ ಲಾರ್ಡ್. प्रभु की स्तुति हो. ಇಲ್ಲಿ ನಮ್ಮನ್ನು ದೇವರ ಮೇಲೆ ನಿರೀಕ್ಷೆ ಇಟ್ಟವರಿಗೆ ಯಾವ ಪ್ರತಿಫಲವಿದೆ ಮತ್ತು ದುಷ್ಟರಿಗೆ ಯಾವ ಪ್ರತಿಫಲ ಇದೆ ಇರುವಂತ ವ್ಯತ್ಯಾಸ ಇಲ್ಲಿ ನಾವು ನೋಡ್ತೇವೆ. यहाँ परमेश्वर के ऊपर आशा रखे हुए व्यक्ति को और दुष्ट व्यक्ति को क्या प्रतिफल यहाँ हम देखते हैं. Hallelujah. Hallelujah. Praise the Lord. प्रभु की ಯಾರು स्तुति हो. ದುಷ್ಟ ವ್ಯಕ್ತಿ ಹಾಗಾದ್ರೆ? और दुष्ट व्यक्ति कौन है? ऐसा तो ದೇವರನ್ನು ಆಧಾರವಾಗಿ ಇಡದ ವ್ಯಕ್ತಿ ದುಷ್ಟ ವ್ಯಕ್ತಿ ದೇವರ ಮುಂದೆ. परमेश्वर के सामने परमेश्वर को आधारित नहीं रखा हुआ व्यक्ति जो है वो दुष्ट व्यक्ति है. ಯಾರಾದ್ರೂ ದುಷ್ಟ ವ್ಯಕ್ತಿ ಇದ್ದಾರೆ ಇಲ್ಲಿ? क्या कोई ऐसा दुष्ट व्यक्ति यहाँ है? Praise God. Hallelujah. Hallelujah. ಹಾಗಾದ್ರೆ ಈಗ ನನಗೆ ಖಚಿತವಾಗ್ತದೆ, ಎಲ್ಲರೂ ನಮ್ಮ ನಿರೀಕ್ಷೆ ಮತ್ತು ನಂಬಿಕೆ ದೇವರ ಮೇಲೆ ಇಟ್ಟಿದ್ದೇವೆ ಅಲ್ವಾ? तो मैं विश्वास करता हूँ सबने अपना विश्वास और आशा परमेश्वर के ऊपर रखा है. Praise the Lord. प्रभु की स्तुति हो. Hallelujah. Hallelujah. ಕೀರ್ತನೆ ಪ್ರಾಬ್ಸ್ ನಾವು ಜ್ಞಾನೋಕ್ತಿ 3ನೇ ಅಧ್ಯಾಯ ತೆಗೆಯುವ. प्रोवर्ब्स 3रा अध्याय, नीति वचन 3रा अध्याय 24-26 ವಚನ. 24-26. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವೆ. ಪಕ್ಕನೆ ಬರುವ ಅಪಾಯಕ್ಕಾಗಿ
ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಯೆಹೋವನು ನಿನಗೆ ಭರವಸಕ್ಕೆ ಆಧಾರನಾಗಿ ಇದ್ದು ನಿನ್ನ ಕಾಲು ಪಾಶನಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. जब तू लेटेगा तब भय ना खाएगा, जब तू लेटेगा तब सुख की नींद आएगी. अचानक आने वाले भय से न डरना, और जब दुष्टों पर विपत्ति आ पड़े तब न घबराना, क्योंकि यहोवा तुझे सहारा दिया करेगा और तेरे पांव को फंदे में फंसने ना देगा. ಎಷ್ಟು ಜನ ಈಗ ಮಲಗಲಿಕ್ಕೆ ಹೋಗುವಾಗ ಹೆದರಿಕೊಂಡು ಹೋಗ್ತಾರೆ ಗೊತ್ತಾ? और कितने जन सोते समय हम देखते हैं कि वो डर के सोते हैं, ನಿದ್ರೆ ಬರುವುದಿಲ್ಲ ಅವರಿಗೆ, क्योंकि उन्हें नींद नहीं आता. ಯಾಕಂದ್ರೆ ಹೆದರಿಕೆ ಅಥವಾ ಸಂಗತಿಗಳು ಅವರಿಗೆ ಬಂಧನವಾಗಿದೆ. क्योंकि जो डर है उन्हें बंधन है, उनके लिए बंधन है. ಇವತ್ತು ನಮ್ಮ ಮಧ್ಯದಲ್ಲಿ ಒಬ್ಬ ಸಾಕ್ಷಿ ಇದ್ದಾರೆ, ಅವರು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. और आज आप हमारे सामने गवाही है, मैं आपको आपके सामने लेकर आना चाहता हूँ. May I call Sister Shirley Montero, please come and can you share your testimony? Come please. Thank you for coming. I'm so blessed to be here. Please share some testimony. What was actually why you accepted Christ? What was your reality before you could accept Christ? Let people know. It is not only here, all of the people in 95 countries, as well as there are millions of people watching through the TV. Okay. Yeah, it's on. Thank you, Pastor, for inviting me and giving me a chance. Okay, praise the Lord and good evening to all church. My name is Shirley Montero. I am married and blessed with 2 kids. I accepted Christ because this thing happened to me. I came to Bahrain year 2010 and with my lost emotions, so I got separated with my husband. And I met 2 guys through online chatting. And then these 2 guys has told me that they have an extra, they are blessed with special gift from God. And they call it clairvoyance, which I believe on them. And after 2-3 years of chatting with them, communicating with them, my boss come to know that I was in control of the evil spirit. Because one day I prophesied, I told him what is happening. And then he told me also that, I told him also that I have an angel. And he told me that is not an angel, that is evil. Because why he separated you with your husband. This is not the angel work, this is the devil's work. So every Friday I came to church regularly. But I always pray, but nothing happened, nothing answered, nothing happened to my life. And that day that my manager, my boss, Mr. Sam, he told me that I was controlled by the evil spirit. He shared me the Bible verse about the lady who prophesied and the evil spirit was cast out by St. Paul. So that verse struck me. And then I called him, if I can talk to him, then I tell him what is happening in my life. Then he come to know that that day that when I tell him everything, the details and the information about these evil things, he called Pastor Anil to come over to the office. And that day, he feels that I need to be saved. If Pastor Anil did not come that day, they would not be saved my soul. And that happens only 30 days from this day. So I accepted Christ last August 23, and today is my water baptism. Wow. So I want to share all these things to you. Thank you. What was happening? Let me ask you a question. You had a good sleep before that? You used to sleep, how you used to sleep in the night? Yeah, before that, in the middle of the night, I wake up. Then something is telling me that you find a guy, do this thing, but I keep controlling that I cannot do this. Then after that, I experienced that I have a third eye. I was thinking that it was given also by God.
So I was seeing things that is not seeing by normal person. So they are black and white, something standing there, here, over there. But I don't talk to them, or I ignore them. After I accepted Christ, I can sleep. I have a peace of mind. And this thing, what I'm seeing, they ran away. Amen. Okay. When you sleep in the night, you used to close the lights or you used to put on the lights? Okay. I cannot turn off the light because I'm dreaming, or I feel that somebody is going there around me, which is extra. I cannot describe the face of what I'm seeing, the creatures. So mostly I opened my light, my light of the room. And always, it's until morning it's on. Yes, it's until morning. Okay. And when you sit and see it, you as you said that you will feel that somebody is standing next to you. But literally you cannot, the person is not there, but you see somebody is standing next to you, right? At the side corners. Yes. Okay. I see it on the side of my eyes, but when I look at my two eyes, it's gone. It's not there. Okay. Very wonderful. Now, how are you feeling now? Now, I feel that I am protected by God, and all the evil spirit, they are afraid of God, because now I'm reading the Bible. So these only words that the devil, from the words of God, the devil will go or run away from you. Thank you. Thank you, sister. Thank God you. bless you. God bless you. And today you are taking your baptism, right? Right. Wonderful. Praise God. ಈಗ ನಾವು ನೋಡುತ್ತೇವೆ ಒಂದು ನಿಜವಾದ ಸಾಕ್ಷಿ ನಿಮ್ಮ ಮುಂದೆ ಇದೆ. और यहाँ हम देखते हैं कि एक सच्चा साक्षी गवाही आपके सामने है. ಹೊರಗೆ ನಾವು ನೋಡ್ತೇವೆ ತುಂಬಾ ಸಂತೋಷಕರವಾದ ಕೆಲವು ವಿಷಯಗಳು, ಘಟನೆಗಳು ನಾವು ನೋಡಬಹುದು. ಅಥವಾ ನಾವು ಹೊರಗೆ ನೋಡುವಾಗ ಯಾರಿಗೆ ತಿಳಿಲಿಕ್ಕೆ ಸಾಧ್ಯವಿಲ್ಲ ಯಾವ ರೀತಿಯಲ್ಲಿ ಅವರ ಜೀವನವಿದೆ. और बाहर से हम देखते थे किसी व्यक्ति को हम नहीं जानते कि इसका जीवन किस तरह है. Praise the Lord. प्रभु की स्तुति हो. ಆದ್ರೆ ಮನೆಯಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಾಲ್ಕು ಗೋಡೆ ಒಳಗೆ. लेकिन आप उसके घर में जाए तो 4 दीवारों के अंदर आप जान सकते हैं इसका जीवन किस तरह Praise the है. Lord. प्रभु की स्तुति. Hallelujah. Hallelujah. ನಾನು ಅದು ಕೇಳಿ ನನಗೆ ತುಂಬಾ ಸರ್ಪ್ರೈಸ್ ಇದೆ. ಹೋಲ್ ನೈಟ್ ಲೈಟ್ ಆನ್ ಮಾಡಿ ಅವ್ನು ಮಲಗೋದು ಅದು ಹಾಗೆ ಯಾವ ರೀತಿಯಲ್ಲಿ ಆಗ್ಬೋದು. और मैं सोचकर बहुत ही मुझे आश्चर्यचकित हो गया क्योंकि किस तरह वो लाइट ऑन करके सोती थी. I thank God, the sister now sending a messages and sharing the gospel from the day she was got healed. और जिस दिन से वो चंगाई पाए, जिस दिन से छुटकारा पाए, उस दिन से वचन को भेजता हूँ, उसे मैसेज देता हूँ. Hallelujah. Hallelujah. I don't know which countries have been sending, but I'm pretty sure that it's more than 10 countries. और मैं नहीं जानता हूँ कितने देशों को वचन देती है, लेकिन मैं जानता हूँ कि 10 से ज्यादा है. Hallelujah. Hallelujah. ಯಾಕಂದ್ರೆ ದೇಕೋಪೊಲಿಸ್ ಬಗ್ಗೆ ಕೆಲವು 10 ಸಿಟಿಗಳ ಬಗ್ಗೆ ನಾವು ನೋಡ್ತೇವೆ. ಅದು ಬೈಬಲ್ ಅಲ್ಲಿ ನಾವು ನೋಡಿದ್ದೇವೆ. ಯೇಸು ಕ್ರಿಸ್ತನ ಸ್ವಸ್ಥತೆ ಹೊಂದಿದ ವ್ಯಕ್ತಿ ದೇಕೋಪೊಲಿಸ್ಗೆ ಹೋಗಿ ಯೇಸುನ ಕ್ರಿಸ್ತನ ಮಾಡಿದ ಸಾಕ್ಷ್ಯವನ್ನು ಆತನು ಪ್ರಕಟಿಸ್ತಾ ಇರುವುದನ್ನು ನಾವು ನೋಡ್ತೇವೆ. और हम देकोपोलिस के बारे में देखते हैं कि वहाँ यीशु मसीह चंगाई पाए हुए व्यक्ति वो अपने पूरे देश में जाकर वो प्रचार करता है. ಇಲ್ಲಿ ನಾವು ನೋಡ್ತೇವೆ ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದಕ್ಕೆ ಕಾರಣವಿಲ್ಲ, ಯಾಕಂದ್ರೆ ದೇವರು ನಿನ್ನ ರಕ್ಷಕನಾಗಿ ಇರುವನು. और यहाँ हम देखते हैं कि तुरंत आने वाली विपत्ति से तुझ डरने का कोई कारण नहीं कि परमेश्वर तेरा उद्धार करता रहेगा. ಇಲ್ಲಿ ಮುಂದೆ ಕೀರ್ತನಕಾರ ಹೇಳ್ತಾನೆ ಯೆಹೋವನು ನಿನ್ನ ಭರವಸಕ್ಕೆ ಆಧಾರವಾಗಿರಲು. और आगे भजन संहिता लिखने वाला कहता है कि यहोवा तेरा भरोसा के लिए आधार होगा. ಆವಾಗ ನೀನು ರಕ್ಷಣೆ ಹೊಂದಿಕೊಳ್ಳುವಿ. तब तू उद्धार पाएगा, रक्षा तेरी होगी. 121 ಕೀರ್ತನೆ ಅಲ್ಲಿ ನಾವು ಕೆಲವು ವಾಕ್ಯಗಳನ್ನು ನೋಡುವ. और 121 भजन संहिता में कई वचन को हम देखेंगे. 121 Psalms. ಇಲ್ಲಿ 4ನೇ ವಚನದಿಂದ ನಮಗೆ ಸಮಯ ಇಲ್ಲ, ನಾನು ಕ್ವಿಕ್ಲಿ ಹೋಗ್ತಾ ಇದ್ದೇನೆ. ಈಗ ಇಸ್ರೇಲರನ್ನು ಕಾಯುವಾತನು ತೂಗಾಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನನ್ನ ಪ್ರಶ್ನೆ ಯಾಕೆ? ವೈ? और यहाँ हम देखते 4वां वचन में, सुन इस्राएल का रक्षक ना ऊँघेगा ना सोएगा. क्यों? Why God doesn't want to take rest? क्यों परमेश्वर आराम नहीं करना चाहता? Praise Lord. प्रभु की स्तुति हो. Why? क्यों? Because of you. क्योंकि आपके लिए. Because of you people. आपके लिए. Hallelujah. ಮುಂದೆ ನಾವು ನೋಡ್ತೇವೆ ಕಾರಣ ನೋಡುವ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ, ಯಾಕಂದ್ರೆ ನಮ್ಮ ಆತನ ಕಣ್ಣುಗಳು ನಮ್ಮ ಮೇಲೆ ಸದಾ ಇದೆ. और यहाँ आगे हम देखते हैं 5वां वचन में, यहोवा तेरा रक्षक है, यहोवा तेरी दाहिनी और तेरी आड़ है. ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರ ನಿನ್ನನ್ನು ಬಾಧಿಸಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಆತನು ಆವರಿಸಿಕೊಳ್ಳುವನು.
न तो दिन को धूप से और न रात को चांदनी से तेरी कुछ हानि होगी। ಯೆಹೋವನು ನಿನ್ನ ಎಲ್ಲಾ ಕೇಡಿನ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. और आगे देखते यहोवा सारी विपत्ति से तेरी रक्षा करेगा, वो तेरे प्राण की रक्षा ನೀನು करेगा। ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡುವನು. यहोवा तेरे आने जाने में तेरी रक्षा अब से लेकर सदा तक करता रहेगा। ಯು ಆರ್ ನಾಟ್ ಅ ಸಿಂಪಲ್ ಪೀಪಲ್. आप कोई साधारण व्यक्ति नहीं है। ಹಾಲೆಲೂಯಾ. हालेलुया। ಯೆಹೋವನ ಒಂದು ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದ ದೇವರ ಕಣ್ಣು ನಿಮ್ಮ ಮೇಲೆ ಸದಾ ಇದೆ, ನಿಮ್ಮನ್ನು ಆವರಿಸ್ತಾ ಇದೆ. और वो सारी सृष्टि को बनाया और परमेश्वर की आंख जो आपके ऊपर हमेशा है वो आपको घेरे रहता है। ಹಾಲೆಲೂಯಾ. हालेलुया। ಪ್ರೈಸ್ ದ ಲಾರ್ಡ್. प्रभु की स्तुति हो। ಪ್ರೈಸ್ ದ ಲಾರ್ಡ್. प्रभु की स्तुति हो। ಇಲ್ಲಿ 4ನೇ ವಚನದಲ್ಲಿ ಇನ್ನೊಂದು ನಾವು ವಾಕ್ಯನ ಬಿಟ್ಟು ಬಿಟ್ಟಿದ್ದೆ ನಾನು. ಅಲ್ಲಿ ವಾಕ್ಯ ಹೇಳ್ತಾನೆ ಮಧ್ಯದಲ್ಲಿ ಬಿಯನ್ನು, ಆತನ ಪಕ್ಕಗಳ ಮರೆಯಲ್ಲಿ ಆಶ್ರಯಿಸಿಕೊಳ್ಳುವಿ. और चौथा वचन में हमने छोड़ दिया था, वो इस तरह कहता है और तू उसके परों के नीचे शरण पाएगा। ಆತನ ಇಲ್ಲಿ ವಾಕ್ಯ ಹೇಳ್ತಾ ಆತನ ರೆಕ್ಕೆಯ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. और वह वचन कहता है तू उसके परों के नीचे शरण पाएगा। ರೆಕ್ಕೆಗಳಿಂದ ಆತನು ನಿಮ್ಮನ್ನು ಆವರಿಸಿಕೊಳ್ಳುವನು. और हम देखते हैं अपने पंखों के द्वारा वो तुझे घेर लेगा। ಇಲ್ಲಿ ಕೀರ್ತನಗಾರನು ಹೇಳ್ತಾ ಇದ್ದಾನೆ, ವರ್ಣಿಸ್ತಾ ಇದ್ದಾನೆ ಯಾವ ರೀತಿಯಲ್ಲಿ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. और यहाँ भजन संहिता लिखने वाला वर्णन करता है कि किस तरह परमेश्वर हमारी रक्षा करता है। ತಾಯಿ ಕೋಳಿ ನನ್ನ ಮರಿಯನ್ನು ಯಾವ ರೀತಿಯಲ್ಲಿ ರಕ್ಷಿಸ್ತದೆ ಆ ಒಂದು ವರ್ಣನೆಯನ್ನು ದೇವರಿಗೆ ಇದನ್ನು ವರ್ಣಿಸ್ತಾ ಇದ್ದಾನೆ ಮುಂದೆ. एक मुर्गी अपने बच्चे को किस तरह संभालते है उसी तरह परमेश्वर अपने बच्चे को संभालता है, यहाँ वो वर्णन करता है। ಅದರ ಅರ್ಥ ನೀವು ಈಗ ವರ್ಣಿಸಬೇಡಿರೋ, ದೇವರಿಗೆ ರೆಕ್ಕೆ ಇದೆ. और इसका अर्थ आप ऐसा न सोच लीजिए कि परमेश्वर को पंख है। ಹಾಲೆಲೂಯಾ. हालेलुया। ಇಲ್ಲ, ಆತನು ವರ್ಣಿಸ್ತಾ ಇದ್ದಾನೆ. लेकिन वो वर्णन कर रहा ತಾಯಿ है। ಕೋಳಿ ತನ್ನ ಮರಿಗಳನ್ನು ತನ್ನ ಆ ಒಂದು ಏನ್ ಹೇಳ್ತೇವೆ ರೆಕ್ಕೆಗಳ ಒಳಗೆ ಇಲ್ಲಿ ನಾವು ನೋಡ್ತೇವೆ ಪಕ್ಕೆಗಳ ಮಧ್ಯದಲ್ಲಿ ಆವರಿಸುತ್ತಾ ಕಾಪಾಡುವುದನ್ನು ನೋಡ್ತೇವೆ. और हम देखते हैं मुर्गी अपने बच्चों को अपने पंख के नीचे से छुपा रखता है, ऐसा हम देख सकते हैं। ಪ್ರೈಸ್ ದ ಲಾರ್ಡ್. प्रभु की स्तुति हो। ದೇವರ ಮೇಲೆ ನಿರೀಕ್ಷೆ ಇಟ್ಟವರು ಅಥವಾ ದೇವರನ್ನು ರಕ್ಷಕನಾಗಿ ದೇವರ ಮೇಲೆ ನಂಬಿಕೆ ಇಟ್ಟವನು ಹಾಲೆಲೂಯಾ ಈ ರೀತಿಯಲ್ಲಿ ಕಾಪಾಡಿಕೊಳ್ಳುವನು. और परमेश्वर के ऊपर विश्वास रखे व्यक्ति को, परमेश्वर के ऊपर आशा रखे व्यक्ति को परमेश्वर इस तरह संभालता है। ಪ್ರೈಸ್ ದ ಲಾರ್ಡ್. प्रभु की स्तुति हो। ಆತನ ರಕ್ಷಣೆ ಕಾರ್ಯ ಸದಾ ನೀವು ಅನುಭವಿಸುವಿ. और उसके उद्धार का कार्य को आप हमेशा अनुभव करेंगे। ಹಾಲೆಲೂಯಾ. ಹೆಜ್ಜೆ हालेलुया। ಹೆಜ್ಜೆಗಳಲ್ಲಿ ಸಾಕ್ಷಿ ಆತನು ಉಂಟು ಮಾಡುವನು. और वो आपके कदम कदम में गवाही को उत्पन्न करेगा। ಪ್ರೈಸ್ ದ ಲಾರ್ಡ್. हालेलुया। प्रभु की स्तुति हो। ಯೇಸು ಕ್ರಿಸ್ತನ ಮಾಡಿದ ಮಾತುಕಾರ್ಯಗಳು ದೇವರ ವಾಕ್ಯದಲ್ಲಿ ಬರೀಲಿಕ್ಕೆ ಸಾಧ್ಯವಾಗ್ಲಿಲ್ಲ ಅಂತ ಇಲ್ಲಿ ವಾಕ್ಯ ನಾವು ನೋಡ್ತೇವೆ. ಲೋಕದ ಪುಸ್ತಕಗಳು ಸಾಧ್ಯವಾಗ್ತಿರ್ಲಿಲ್ಲ. और हम देखते हैं यीशु मसीह ने किया हुआ जो कार्य के गवाही है वो इस किताब में लिखने के लिए किताब काफी नहीं, ऐसा वचन कहते हैं। ಒಂದೊಂದು ಅದ್ಭುತ ಕಾರ್ಯಗಳು ಆತನು ನೀನು ಮಾಡಿದ ನೀನು ಅದು ನೋಡಿದ್ದಾದ್ರೆ ನಿನ್ಗೆ ಅದು ವರ್ಣಿಸ್ ಇಲ್ಲಿ ಕೂಡ ನಮ್ಗೆ ಸ್ಥಾನ ಇರಲಿಲ್ಲ ಹೇಳಲಿಕ್ಕೆ. और एक एक अद्भुत कार्य अगर उसे वर्णन करना है तो आपको समय काफी नहीं होगा। ಹಾಲೆಲೂಯಾ. ದೇವರ ಮೇಲೆ ನಿರೀಕ್ಷೆ ಇಟ್ಟವನು ಎಲ್ಲಾ ಸಮಯದಲ್ಲಿ ಆ ಮಹತ್ ಕಾರ್ಯದಲ್ಲಿ ನಡೆಯುವನು. परमेश्वर के ऊपर आशा रखा हुआ व्यक्ति हमेशा वो अद्भुत कार्य में चलेगा। ಎಲ್ಲ ಸೆಕೆಂಡ್ ನಿಮಿಷಗಳು ಆತನ ಜೀವಿತದಲ್ಲಿ ಮಹತ್ ಕಾರ್ಯವೇ. और उसके हर एक सेकंड में उसके जीवन में अद्भुत कार्य ही होगा। Praise the Lord. प्रभु की स्तुति हो। ಆದ್ರೆ ಹಲವು ಸಲ ನಮಗೆ ತಿಳುವಳಿಕೆ ಆಗುದಿಲ್ಲ, ತಿಳಿದುಕೊಳ್ಳುವುದಿಲ್ಲ ನಾವು. लेकिन अनेक बार हमें जान नहीं सकते। ಅದಕ್ಕೋಸ್ಕರ ನಾವು ಯಾವಾಗಲೂ ಆತನಿಗೆ ನಂಬಿಗಸ್ತರಾಗಬೇಕು, ಯಾವಾಗಲೂ ಆತನಿಗೆ ಸ್ತೋತ್ರ ಹೇಳ್ತಾ ಇರಬೇಕು. और इसलिए हमेशा उसको धन्यवाद कहना चाहिए, उसको विश्वास योग्य रहना चाहिए। ನನ್ನ ಪ್ರಿಯ ದೇವಜನರೇ, मेरे प्रिय परमेश्वर के ನನ್ನನ್ನು लोगों, ವೀಕ್ಷಿಸುವ ಎಲ್ಲಾ ದೇವಜನರೇ, और मुझे देखने वाले हर एक परमेश्वर के लोगों, ಈ ದಿನದಲ್ಲಿ ನಮ್ಮ ಪ್ರಾರ್ಥನೆ ಇದೆ ಆಗಿದೆ. और आज के दिन में मेरी प्रार्थना इस तरह है। ನಿನ್ನ ಜೀವಿತದಲ್ಲಿ ಹಲವು ಸಂಕಟಗಳು, ಬಾಧೆಗಳು, ಹಲವು ತೊಂದರೆಗಳು ಹಾದು ಹೋಗ್ತಾ ಇದೆಯಾ? और आपकी जीवन में अनेक कष्ट, तकलीफ और अनेक समस्या से आप जाते होंगे। ಹಾಗಾದ್ರೆ ನಿನಗೆ ಆ ಎಲ್ಲ ಸಂಗಳ ಬಂಧನಗೆ ಅಂತ್ಯ ಇವತ್ತು ಆಗಿರುವುದು. लेकिन वो सब का बंधन का छुटकारा आज आपको मिलेगा। ನಿನ್ನ ನಂಬಿಕೆ, ನಿನ್ನ ನಿರೀಕ್ಷೆ ಕರ್ತನ ಮೇಲೆ ಬರಲಿ। और आपका विश्वास और आपकी आशा प्रभु के ऊपर हो। ಆತನು ನಿನ್ನನ್ನು ರಕ್ಷಿಸಿ ಕಾಪಾಡು। और वो आपकी रक्षा करेगा, आपका उद्धार करेगा। ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ। प्रभु आपको आशीष दे। ಪ್ರೈಸ್ ದ ಲಾರ್ಡ್. प्रभु की स्तुति हो। ಆಶೀರ್ವಾದ ಹೊಂದಿದವರು ಮಾತ್ರ ದೇವಜನ ಚಪ್ಪಳೊಂದಿಗೆ ಆತನ ಮಹಿಮೆ ಸಲ್ಲಿಸಲಿ। और जो आशीष पाए वो परमेश्वर को महिमा करेंगे।